ನೀವೊಂದು ಆಟ ಕೊಡಿ. ನೀವೇ ಊಟ ಮಾಡಿ ನೀವೇ ಜೀರ್ಣ ಮಾಡ್ಕೋಬೇಕು ಅಂತ ಯಾರಿಗೆ ಗೊತ್ತು? ನೀವೊಂದು ಆಟ ಕೊಡಿ. ಎಲ್ಲ ಅಂದ್ರೆ ಇಲ್ಲೇ ಇದ್ದೀರಿ ಅನ್ಸುತ್ತೆ. ಓಕೆ, ಯಾರ್ಯಾರು ಇಲ್ಲಿದ್ದೀರಿ? ಯಾರು ಇಲ್ಲಿದ್ದೀರಿ? ಕರೆಕ್ಟ್. ಓಕೆ, ಭೂಮಿ ಮೇಲೆ ಎಲ್ಲ ಇರ್ತಾರೆ, ಎಲ್ಲರೂ ಇಲ್ಲೇ ಇರಲ್ಲ. ಏಕಾಗ್ರತೆ ಕರೀತಾರೆ, ಅದನ್ನ ಏಕಾಗ್ರತೆ ಅಂತ ಕರೀತಾರೆ. ಹೇಗೆ ಕರೀತಾರೆ? ಎಲ್ಲಿ, ಯಾಕೆ, ಏನಕ್ಕೆ ಹೋಗಿದ್ದೀನಿ ಅಲ್ಲಿ ಬಿಟ್ಟು ಬೇರೆ ಏನು ಯೋಚನೆ ಮಾಡಿದ್ರೆ ಜೀವನದಲ್ಲಿ ಏನು ಕೆಲಸ ಮಾಡಿಲ್ಲ. ತುಂಬಾ ಜನ ಹೊರಗಡೆ ಅಂದ್ರೆ ಅಲ್ಲಿದ್ದು ಅಲ್ಲೇ ಕೆಲಸ ಮಾಡದೆ ಬೇರೆ ಕಡೆ ಹೋಗಿ ಅಲ್ಲೇ ಯೋಚನೆ ಮಾಡೋದು. ಹೇಳೋದು ಕೇಳಿಸುತ್ತೆ? ಕರೆಕ್ಟ್ ಅಲ್ಲ? ಓಕೆ, ಇಲ್ಲಿ ಕುಂತು ಇನ್ನೆಲ್ಲ ಯೋಚನೆ ಮಾಡೋದು, ಅಲ್ಲಿ ಹೋಗಿ ಮನೆ ಬಗ್ಗೆ ಯೋಚನೆ ಮಾಡೋದು, ಮನೆ ಕುಂತು ದೇವಸ್ಥಾನದ ಬಗ್ಗೆ ಯೋಚನೆ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಮನೆ ಬಗ್ಗೆ ಯೋಚನೆ ಮಾಡೋದು. ನೀವು ಚೆಕ್ ಮಾಡಬಹುದು. ತುಂಬಾ ಜನಕ್ಕೆ ಇದು ಯಾರು ಬಂದು ಕುತ್ಕೊಂಡಿದ್ರೆ ಹಳೆಯ ತಲೆ ಅಂತ ಕರಿತೀವಿ. ಹಳೆಯ ತಲೆ ಅಂದ್ರೆ ಈಗ ಗೊತ್ತಾ? ಹಳೆಯ ತಲೆ ಅಂದ್ರೆ ಹಳೆಯ ಯೋಚನೆಗಳು. ಹಳೆಯ ಯೋಚನೆಗಳು ಇಟ್ಕೊಂಡು ಇಲ್ಲಿ ಕುತ್ಕೊಂಡಿರ್ತೀವಿ. ಅದು ಸರಿ ಹೋಗಲ್ಲ, ಇದು ಸರಿ ಹೋಗಲ್ಲ, ಯಾವುದು ಸರಿ ಹೋಗಲ್ಲ. ಓಕೆ, ಇಲ್ಲಿ ಕುತ್ಕೊಂಡಾಗೆ ಇಲ್ಲೆಷ್ಟು ಜನಕ್ಕೆ ಯೋಚನೆ ಇಲ್ಲೇ ನೋಡ್ಕೊಂಡು ಕೇಳಿಸ್ಕೊಳ್ಳಕ್ ಬರುತ್ತೋ, ಇದೇ ಆಗಿರ್ಲಿ, ಮೆಡಿಕಲ್ ಹಾಸ್ಪಿಟ್ಲ್ಗೆ ಹೋಗಿರ್ಲಿ, ದೇವಸ್ಥಾನಕ್ಕೆ ಹೋಗಿರ್ಲಿ, ಓದಕ್ ಹೋಗಿರ್ಲಿ, ಸಾಲ ಕಟ್ಟಕ್ ಹೋಗಿ ಸಾಲ ಇಸ್ಕೊಂಬಕ್ ಹೋಗಿರ್ಲಿ, ಸಾಲ ಕಟ್ಟುವಾಗ ಆ ವ್ಯಕ್ತಿ ಮಾತಾಡಿದ್ದು, ಸಾಲ ಕೇಳಕ್ ಹೋದಾಗ ಆ ವ್ಯಕ್ತಿ ಇದ್ದಿದ್ದು ನೀವು ಚೆಕ್ ಮಾಡ್ಬೋದು. ಡೌಟ್ ಇದ್ರೆ ಯಾರು ಚೆಕ್ ಮಾಡ್ತೀರಿ? ಸಾಲ ಇಸ್ಕೊಳಕ್ ಹೋದಾಗ ಆತನ ಫೇಸಲ್ಲಿ ಇತ್ತು, ಸಾಲ ಕಟ್ಟೋಕ್ ಹೋಗುವಾಗ ಆತನ ಫೇಸಲ್ಲಿ ಇತ್ತು. ಆ ಫೇಸ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಕಟ್ಟಿ ಬಂದ್ಬಿಟ್ಟಿರ್ತೀರಿ ಅಲ್ಲ, ನೋಡಿ ಬನ್ನಿ. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು, ಅನುಭವ ಆಗುತ್ತೆ ಲೈಫ್ ಅಂದ್ರೆ ಏನು ಅಂತ. ಮದುವೆ ಮಾಡಿಕೊಳ್ಳುವಾಗ, ಮದುವೆ ಆದ್ಮೇಲೆ, ಮಕ್ಕಳಾದ್ಮೇಲೆ, ಮೊಮ್ಮಕ್ಕಳಾದ್ಮೇಲೆ ವ್ಯಕ್ತಿಯ ಚೇಂಜಸ್ ಕಾಣುತ್ತೆ ಕಣ್ಣಿಗೆ. ಕರೆಕ್ಟ್ ಲಾಕ್ ಮಾಡಿ ಸರ್, ನಿಮ್ಗೆ ಗೊತ್ತಾಗಲ್ಲ, ಬುದ್ಧಿ ಕಮ್ಮಿ ಅಂತ ಅವ್ರು ಹೇಳ್ತಾರೆ. ಇವಾಗ ನನಗೆ ಗೊತ್ತಾಗಿಲ್ಲ ಅದು. ಬುದ್ಧಿ ಬಿಡಿಸೋ ಸ್ವಲ್ಪ ಇಷ್ಟು ವರ್ಷ ಶೇಕ್ ಕುಡಿತೀನಿ, ನಾನು ಲಾಕ್ ಮಾಡೋದು ಗೊತ್ತಿಲ್ಲ ನಿಮಗೆ ಅಂತ ಹಂಗೆ. ಸರಿ ಸರಿ ಸರಿ, ಲಾಕ್ ಮಾಡ್ಬೇಕು ಸರ್ ನೀವು. ಲಾಕ್ ಮಾಡಿ ಮಿಸ್ ಆಗುತ್ತೆ. ಸರಿ, ಕರೆಕ್ಟ್, ಲಾಕ್ ಮಾಡಿದ್ರೆ ಮಿಸ್ ಆಗ್ತಿರುತ್ತೆ. ಲೈಫ್ ಅಷ್ಟೇ ಬಹಳ ಕೇರ್ಫುಲ್ ಆಗಿದ್ದೀನಿ ಸರ್, ಬಟ್ ಬಹಳ ಕೇರ್ ಆಗಿದ್ದೀನಿ, ಬಟ್ ಮಿಸ್ ಆಗುತ್ತೆ ಅಂತ ಅನ್ಸುತ್ತೆ. ಕರೆಕ್ಟ್. ಎಷ್ಟು ಜನಕ್ಕೆ ಮನಸ್ಸು ಇದೆ? ಅದೇನು ಸರ್ ಅಂದ್ರೆ ನೋಡಿ, ಎಷ್ಟು ಜನಕ್ಕೆ ಮನಸ್ಸು ಇದೆ? ಎಲ್ಲರಿಗಿದೆಯಾ? ಸರಿ ಸರಿ ಸರಿ, ನನಗೆ ಬಿಟ್ಬಿಟ್ರಿ ಅನ್ಕೊಂಡೆ. ಇದೆಯಲ್ಲ, ಕರೆಕ್ಟ್, ಎಲ್ಲರಿಗೆ ಮನಸ್ಸಿದೆ. ಯಾರಿಗೆ ಯೋಚನೆ ಮಾಡಕ್ ಬರುತ್ತೆ? ಯಾರಿಗೆ ಯೋಚನೆ ಮಾಡಕ್ ಬರುತ್ತೆ? ಈಗ ಅನ್ಸುತ್ತೆ ಹೊಸದಾಗಿ ಬಂದವರಿಗೆ, ನನಗೆ ಬಂದಿರೋದು BP ಗೆ, ನನಗೆ ಬಂದ್ರೆ ಶುಗರ್ಗೆ, ನನಗೆ ಬಂದು ತಲೆವು, ಇದ್ಯಾ ಮನಸ್ಸು ಇದ್ಯಾ ತಕೊಂಡ ಮನಸ್ಸು ಇಲ್ಲ ಅಂತ. ಕರೆಕ್ಟ್ ಅನ್ಸಲ್ಲ? ಅದ್ಯಾವ ಹೊಸ ತಕೊಂಡ್ ಕುತ್ಕೊಳ್ಳೋದು. ನಾ ಬಂದಿರೋದೇ ಬೇರೆ. ನೀವು ಹೊರಗಡೆ ಏನಾಯ್ತು ನಮ್ಮ ತಲೆ ಹೆಂಗಾಗಿದೆ ಹೇಳಿ ಗೊತ್ತಾ? ಇಲ್ಲೊಂದು ಇಬ್ಬರನ್ನ ಸ್ಪಾಟ್ಲೈಟ್ ಮಾಡ್ತು ನೋಡು ಏನ್ ಕತೆ ಅಂತ ತೋರಿಸ್ತೀನಿ ಸ್ವಲ್ಪಕ್ಕೆ. ಇವರು ಏನ್ ಮಾಡ್ಬೋದು ನಾ ಫ್ಯೂಚರ್ ಅಂತ ತೋರಿಸ್ತೀನಿ ನಾನು. ಓಕೆ, ಸುಮ್ಮನೆ ತೋರಿಸ್ತೀನಿ ನೋಡಿ. ಓಕೆ, ಬ್ಯಾಟೆ ಬರುತ್ತೆ. ಇವರು ನಾಳೆ ಏನ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಇದು ಇಂಪಾರ್ಟೆಂಟ್. ನನಗೆ ಇವರು ಡಬಾಕರು. ಓಕೆ, ಇವರು ಕುತ್ಕೊಳ್ಳಕ್ಕೆ ಆಗಿಲ್ಲ ಅಂದ್ರೆ ಇವ್ರು ಏನ್ ಕೆಲಸ ಮಾಡ್ತಾರ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಮಾತ್ರ ನೆಟ್ಟಿ ಹೇಳಕ್ ಬರುತ್ತೆ, ಹೊರಗಡೆ ಹೇಳಕ್ ಬರಲ್ಲ. ಓಕೆ, ನನಗೆ ಈ ಹೊರಗಡೆ ಇದೆ ಗೊತ್ತಾ? ಯಾಕೆ ಹೇಳಿ? ತುಂಬಾ ಜನ ಜೀವನದಲ್ಲಿ ಏನಾರ ಒಂದು ಹೇಳಿ ಕೇಳಿಸ್ಕೊಳಕ್ಕಾಗಲ್ಲ ಅಂದ್ರೆ ನನಗೆ ಗೊತ್ತಿರೋದಿಲ್ಲ. ಅದು ಕುಂತ ಮೇಲೆ, ಯಾರೇ ಇಮೋಷನ್ ಕುಂತ ಮೇಲೆ ಅರ್ಧಕ್ಕೆ ಬಂದ್ಬಿಟ್ಟಿರದ್ದು. ಇಮೋಷನ್ಗೆ ಹೋಗ್ತಿರಲ್ಲ, ಅರ್ಧ ಮಣಿಕೆ ಬಂದ್ಬಿಡ್ತೀರಾ, ಫುಲ್ ಕುಂತ ಬರ್ತೀರಾ. ಫುಲ್ ಕರೆಕ್ಟ್ ಅಲ್ಲ? ಅರ್ಧ ಏನ್ ಅನ್ಸುತ್ತೆ ನಿಮ್ಗೆ? ಸಮಾಧಾನ ಅಲ್ಲ, ಕರೆಕ್ಟ್ ಅಲ್ವಾ? ನಿದ್ದೆ ಯಾರು ಫುಲ್ ಅರ್ಧ ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗುತ್ತೆ? ಈಗ ಒಳ್ಳೆ ಮಲ್ಕೊಂಡು 12 ಗಂಟೆ ಆಗಿರುತ್ತೆ, ಎಬ್ಬಿಸ್ಬಿಡ್ತಾರೆ ನಿಮ್ಗೆ. ಯಾರೇ ಸಂಗ ಖುಷಿಯಾಗಿದ್ದು ಹೇಳ್ತೀರಿ? ಅರ್ಧ ಆಗಿರುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳಕ್ ಬಂದಿರಿ, 10 kg ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಖುಷಿಯಾಗಿರುತ್ತೆ, ಫುಲ್ಫಿಲ್ ಆಗಿರಲ್ಲ. ಖುಷಿಯಾಗಿರುತ್ತೆ ಅಷ್ಟೇ, ಇನ್ನು ಹಂಗೆ ಇರುತ್ತೆ, ಫುಲ್ಫಿಲ್ ಆಗಿರಲ್ಲ. ನೀವು ಅರ್ಧಕ್ಕೆ ಓದ್ಬಿಟ್ಟು ಕಾಲೇಜ್ ಬಿಟ್ಬಿಡ್ತೀರಿ. ನಾನು ಎಲ್ಲ ಓದ್ದಂಗೆ ಫುಲ್ ಕಂಪ್ಲೀಟ್ ಮಾಡ್ದಂಗ ಇಲ್ಲ. ಇಲ್ಲಿಗೆ ಬಂದು ಕುತ್ಕೊಂಡಿದ್ದೀರಿ, ಕೇಳಿಸ್ಕೊಂಡಿಲ್ಲ ನೀವು. ಕ್ಲಾಸಿಗೆ ಬರ್ತಿದ್ದೀರಾ ಅಷ್ಟೇ, ಬರ್ತಾ ಇದ್ದೀರಾ ಅಷ್ಟೇ, ಕ್ಲಾಸಿಗೆ ಕೇಳಿಸ್ಕೊಂಡಿಲ್ಲ ನೀವು. ಮನಸ್ಸು ಚೇಂಜ್ ಆಗೋದು, ಎಷ್ಟು ಜನಕ್ಕೆ ಸಿಟ್ಟು ಬರೋದು, ಮನಸ್ಸು ಒಳಗಡೆ ಮನಸ್ಸುಗಳಿದಾವೆ. ಯೋಚನೆ ಮಾಡಿ,
ನಿಮ್ಗೆ ಸರಿಯಾದ ಮನಸ್ಸಿಗೆ ಬಾಡಿಗೆ ಫಿಟ್ ಬಿದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀರಿ, ತೋರಿಸ್ಬೋದು. ಇಲ್ಲಿ ಯಾರ ಬಂದು ನೆಟ್ಟಿಗೆ ಮಾಡ್ಬೋದು, ಕೈ ಮುಟ್ಬೋದು, ಮುಟ್ಬಿಟ್ಟು ಏನೋ ಮಾಡ್ತಾರೆ. ಮನಸ್ಸಿಗೆ ಬಿದ್ದಿರೋ ವ್ಯಕ್ತಿ ಇಮಿಡಿಯೇಟ್ಲಿ ಶೇಕ್ ಕುಡಿದಿಲ್ಲ, ಏನು ಕುಡಿದಿಲ್ಲ, ತಿಂಗಳ 5 ಸಣ್ಣ ಆಗಿದ್ದಾನೆ, ಏನರ್ಥ? ಎಕ್ಸಸೈಸ್ ಮಾಡಿಲ್ಲ, ಏನು ಮಾಡಿಲ್ಲ, ತಿಂಗಳ 10 ಸಣ್ಣ ಆಗ್ಬಿಟ್ಟಿದ್ದಾನೆ, ಏನರ್ಥ? ಹಿಂಗಂದ್ರೆ ಯಾರ ಕೈ ಶೇಕ್ ಕುಡ್ದಿಲ್ಲ, ಮತ್ತೆ ಅದೇ ಡಯಟ್ ಮಾಡಿಲ್ಲ, ಏನು ಮಾಡಿಲ್ಲ, ತಿಂಗಳ 10 ಸಣ್ಣ ಆಗಿದ್ದಾನೆ. ಅರ್ಥ ಏನ್ ಹೇಳಿ? ಏನ್ರಿ ಹಂಗಂದ್ರೆ ಏನು ಅರ್ಥ? ಸಖತ್ ಚೆನ್ನಾಗಿದ್ದ, ಬ್ಯೂಟಿಫುಲ್ ಆಗಿದ್ದ, ಒಂದು ತಿಂಗಳ ಕೆಳಗೆ ನೋಡಿದ್ದೆ, ದಷ್ಟಪುಷ್ಟವಾಗಿದ್ದ. ಈಗ ನೋಡಿದ್ನಿ ಅದ ಕಾಯಿಲೆನೂ ಬಂದಿಲ್ಲ, ಓಕೆ, ಶೇಕ್ ಕುಡ್ದಿಲ್ಲ, ವೆಯ್ಟ್ ಲಾಸ್ ಮಾಡಿಲ್ಲ, ಅದಕ್ಕೆ ಸಣ್ಣ ಆಗಿದ್ದ. ಏನರ್ಥ? ಏನ್ರಿ ಹೇಳಿ, ಏನ್ ಅರ್ಥ ಇರ್ಬೋದು? ಸುಮ್ಮನೆ ಹಿಂಗೆ ಹೇಳ್ಬೇಕು, ಏನಾದ್ರು ಏನಾರು ಒಂದ್ ಹೇಳಿ. ರತ್ನ ಜನ ಹೇಳ್ತಾರೆ ಯಾಕೆ ಅಂದ್ರೆ ಹೇಳಿ ಮೇಡಮ್. ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ರೆ ಸರ್ ಆತರ ಅನ್ಹೆಲ್ದಿ ಆಗಿ ವೇಟ್ ಲಾಸ್ ಆಗೋಗ್ಬಿಡುತ್ತೆ. ಇದು ಏನ್ ಅರ್ಥ? ಮನಸ್ಸು ತಾನೆ ಇದು. ಮನಸ್ಸು ವೀಕ್ ಆದ್ರೆ, ಮನಸ್ಸಿಗೆ ನೋವಾದ್ರೆ, ಮನಸ್ಸಿಗೆ ಸುಸ್ತಾದ್ರೆ, ನನ್ನ ಕೈಲಿ ಆಗಲ್ಲ ಅಂದ್ರೆ, ನಾನು ಮುಗಿದೋಯ್ತು ಅಂತ ನೀವು ಉಸಿರುಗಾದ್ರೆ ಕೇಳೋದು ಉಸಿರು ಅಂತ ಆಗುತ್ತಾ? ಆಯ್ತು, ನನ್ನ ಕೈಲ ಅರ್ಧ ಸತ್ತೋದ್ ನೀನು, ಅರ್ಧ ಸತ್ತೋಗಿ ಅಂತ. ನೀನು ಉಸಿರು ಬಿಟ್ರೆ ಅರ್ಧ ಸತ್ತೋಗಿ ಅಂತ ಆಗಲ್ಲ. ಇದಕ್ಕೆ ಹೇಳ್ತಾರೆ ಮನಸ್ಸು ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಎಷ್ಟೋ ತರ ಹಾರ್ಮೋನ್ಸ್ ಬಾಡಿಯಲ್ಲಿ ಇದೆ. ಖುಷಿಯಾಗಿರುವ ಮನಸ್ಸು, ದುಃಖವಾಗಿರೋ ಮನಸ್ಸು, ದೃಢ ನಿರ್ಧಾರ ಮಾಡ್ತಕ್ಕಂಥ ಯೋಚನೆ, ಮತ್ತೆ ಗಟ್ಟಿಯತನ ಬರೋದು ಎಲ್ಲಿ ಗೊತ್ತಾ? ನೀ ಕ್ಲಾಸ್ ಕೇಳಿಸಿಕೊಂಡಾಗ ಗಟ್ ಸೇನ್ ಬೇಕಾದ್ರೆ ಮಾಡ್ಬಿಡ್ತೀನಿ, ಕುತ್ಕೊಂಡಿ ಗೊತ್ತಾ? ಕುತ್ಕೊಂಡಾಗ ನಿಮಗೆ, ನೀವು ನೋಡಿ, ಮನುಷ್ಯ ಕುತ್ಕೊಂಡಾಗ ಕೇಳಿಸ್ಕೊಳ್ತಿರುವಾಗ ನಿಮಗೆ ಒಂದು ಕತೆ ಬರೋದು ಗೊತ್ತಾ? ಹಿಂಗೆ ಹಿಂಗ್ ಮಾಡ್ಬಿಟ್ನಾ, ಯಾಕೆ ಬರುತ್ತೆ ಹೇಳಿ? ನೀವು ಆಕ್ಚುಲಿ ಯೋಚನೆ ಮಾಡಿ, ಒಂದು ಕಬಡ್ಡಿ ಖೋಖೋ ಏನ್ ನಡೀತಾ ಇರುತ್ತೆ ನಡೆಯುವಾಗ, ನಿಮಗೆ ನಿಮ್ಮೂರವರು ನಮ್ಮೂರ ಕಬಡ್ಡಿ ಆಡ್ತಿರ್ತಾರೆ, ಆಡುವಾಗ ನಿಮ್ಮೂರು ಗೆಲ್ತಾ ಇದ್ರೆ ನಿಮಗೆ ಖುಷಿ ಆಗುತ್ತೆ. ಯಾಕೆ ಜಾಸ್ತಿ ಹೊಡಿತಿರಿಲ್ಲ? ಹೆಂಗನ್ರಿ? ಏ ಆಶಾ, ನಾನು ನೋಡು ಟೆನ್ಷನ್ ಆಗಿದ್ದೀನಿ, ನಾನು ನೋಡಿದ್ವಿ ಸ್ವಲ್ಪ ಹೇಳ್ತೇನೆ ಕತೆ. ಈಗ ಕೇಳುತ್ತಾ? ನಮ್ಮೂರು ಬಳ್ಳಾರಿ ಕೂಡ್ಲಿಗೆ, ನಾವು ಬಳ್ಳಾರಿ ಹೊಸಪೇಟೆ ಹೊಸಪೇಟೆ ಅವರು, ನೀವು ಬಳ್ಳಾರಿ ಅವರು, ಕರೆಕ್ಟಾ? ಕಬಡ್ಡಿ ಕಬಡ್ಡಿ ಆಡ್ತಿರುವಾಗ ಹೊಸಪೇಟೆ ಸೋಲ್ತಾ ಇರುತ್ತೆ, ನನಗೆ ಖುಷಿ ಆಗುತ್ತಾ? ಊರ್ ಕ್ಯಾಕೆ ಹೊಡೆಯಕ್ ಬರುತ್ತಾ? ವಾವ್ ಅನ್ಸುತ್ತಾ? ಇಲ್ಲ. ಅದೇ ಹೊಸಪೇಟೆ ಫುಲ್ ಗೆಲ್ತಿದ್ರೆ, ಕ್ಯಾಕೆ ಫುಲ್ ಹೊಡಿತಿದ್ರ, ಅವನಿಗೆ ಉತ್ಸಾಹ ಬರೋದು ಯಾಕ? ಗೆದ್ದಾಗೆ. ಈಗ ಹಾಸ್ಪಿಟ್ಲಿಗೆ ಹೋಗಿರಿ, ತೋರ್ಸ್ಕೊಂಡ್ ಬರ್ತಿರ್ತೀರಿ, ರಿಕವರಿ ಆಗ್ತಿರ್ತೀರಿ, ಹೆಂಗ ಅನ್ಸುತ್ತೆ? ವಾವ್ ಚೆನ್ನಾಗದು, ವಾವ್ ಚೆನ್ನಾಗದು, ವಾವ್ ಚೆನ್ನಾಗದು, ಚೆನ್ನಾಗ ಅನ್ನುವಾಗ ಏನಿಸುತ್ತೆ ನಿಮ್ಗೆ? ಚೆನ್ನಾಗಾದೆ, ಚೆನ್ನಾಗಾದೆ, ಚೆನ್ನಾಗಾದೆ ಅನ್ಸುತ್ತಾನೆ. ಯಾವಾಗ ನಿಮಗೆ ಅಲ್ಲಿ ವರ್ಕ್ ಆಗಿಲ್ವಾ, ಇಲ್ಲಿ ವರ್ಕ್ ಆಗಿಲ್ವಾ, ಅಲ್ಲಿ ವರ್ಕ್ ಆಗಿಲ್ವಾ, ಇಲ್ಲಿ ವರ್ಕ್ ಆಗಿಲ್ವಾ, ಎಲ್ಲಿ ಆಗಲ್ಲ, ಎಲ್ಲಿ ಆಗಲ್ಲ, ಎಲ್ಲಿ ಆಗಲ್ಲ, ಎಲ್ಲಿ ಆಗಲ್ಲ. ಅರ್ಥ ಏನು? ಒಂಟೆ ಅಂತ ಅರ್ಥ. ಅವಾಗ ಹೇಳ್ತಾರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿ ಕುಗ್ಗುತ್ತಾ ಹೋಗುತ್ತೆ. ಆಯ್ತು, ಆಗಲ್ಲಂತೆ, 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 ಇಷ್ಟೇ. ಫಿನಿಶ್. ಇವ್ರ ಮನಸ್ಸು ಸ್ಟಾಪ್ ಆಗೋಯ್ತು, ಫಿನಿಶ್, ಮುಗೀತು. ಇಡೀ ಜನ ಬಂದು ಹೇಳಿದಾಗ ನಿಮಗೆ ಆಗಲ್ಲ ಅಂತ ಹೇಳಿದ್ಮೇಲೆ ಆಗುತ್ತೆ ಅಂತ ಒಂದು ಪರ್ಸೆಂಟ್ ಹುಟ್ಟಲ್ಲ ತಲೆಯಲ್ಲಿ. ಎಲ್ಲ ಹೇಳ್ಬಿಟ್ರು ಆಗಲ್ಲ ಅಂತ, ಆಗುತ್ತೆ ಅಂತ ಹೇಳಕ್ ಚಾನ್ಸೇ ಇಲ್ಲ. ಫಿನಿಶ್. ನಿನ್ ಕೈಲಿ ಆಗುತ್ತೆ, ಆಗಲ್ಲ ಅಂದ್ರೆ ಜಾಸ್ತಿ ಆಗಿದ್ದಾರೆ, ಆಗುತ್ತೆ ಎಂಬ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ರಿ. ಕಳ್ಕೊಳ್ಳೋ ಕಾರಣ ನಿನಗಿತ್ತು. ಅವ್ರ ಮಾತು ಕೇಳ್ತಾರೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಸ್ವಂತ ಆಲೋಚನೆ, ಸ್ವಂತ ಎನರ್ಜಿಯಿಂದ ನಿಮ್ ಲೈಫ್ ಕಟ್ಟಿಕೋಬಹುದು ನೀವು. ಇಂಡಿಪೆಂಡೆಂಟ್. ನಾನು ಯಾವಾಗ ಹೇಳ್ತೀನಿ, ನಿಮ್ಮಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ ಜಾಸ್ತಿ ಆಗೋದು ನೀವು ಕಲ್ತಿದ್ರೆ. ಅದಕ್ಕೆ ಓದು ಅಂತ ಕರೀತಾರೆ, ಸ್ಟಡಿ ಅಂತೇನು, ಓದು ಅಂತ ಕರೀತಾರೆ, ಹುಚ್ಚುತನ ಅಂತ ಕರೀತಾರೆ ಕೆಲವು. ಹೆಂಗೆ ಏಕಲವ್ಯ ದ್ರೋಣಾಚಾರ್ಯ ಇದ್ದ, ಏಕಲವ್ಯಗೆ ದ್ರೋಣಾಚಾರ್ಯ ಬಿಲ್ವಿದ್ಯೆ ಕಲಿಸ್ಲೇ ಇಲ್ಲ, ಯಾರಿಗೆ ಗೊತ್ತು? ಕಲಿಸ್ಲೇ ಇಲ್ಲ, ಅದನ್ನ ನೋಡ್ಲೇ ಇಲ್ಲ. ಅದು ಛಲ ಅಂದ್ರೇನು? ಹೇಳಿಕೊಟ್ರೆ ಮಾಡ್ತಾರೆ ಅಂತಿಲ್ಲ, ಮಾಡ್ಬೇಕಂತ ಆಸೆ ಬಂದು ಕೂಡ ಮಾಡ್ತಾರೆ. ನಿಮ್ಮನ್ನ ಕರ್ಕೊಂಡೋಗಿ, ನೀವು ಕರ್ಕೊಂಡೋಗಿ ನಿಮ್ಗೆ ಕೋಚಿಂಗ್ ಬಿಟ್ಟು, ಬೆಳಗ್ಗೆ ಎದ್ದು ಟಿಫಿನ್ ಮಾಡಿಸಿ, ಟೀ ಕುಡಿಸಿ, ನಿಮ್ಗೆ ಎಬಿಸಿ ಕೂಡಿಸಿ, ಅಮ್ಮ ಕೂಡ KS ಓದಂಗೆ ಓದ್ಬಿಟ್ಟಿರ್ತಾರೆ. ಕೆಲ ಜನ ಮನ್ಯಾಗ ಅಮ್ಮನೇ KS ಓದಿ ಪಾಸ್ ಆಗಿಬಿಟ್ಟಿರ್ತಾಳೆ. ಹಂಗ್ ಓದಿದ್ರು ಮಗ ಪಾಸ್ ಆಗಲ್ಲ. ಯಾಕಂದ್ರೆ ಮಗನಿಗಿರ್ಬೇಕಂತ ಉತ್ಸಾಹ.
ಬಟ್ ಅಮ್ಮಗಿದೆ ಈ ಉತ್ಸಾಹ, ಇದು ಹುಚ್ಚು ಅಂತ ಕರೀತಾರೆ. ಉತ್ಸಾಹ ಇದೆಯಲ್ಲ ಹುಚ್ಚು ಅಂತ ಕರೀತಾರೆ. ಉತ್ಸಾಹ ಅಲ್ಲ, ಇದು ಹುಚ್ಚು. ಎಷ್ಟೋ ಜನ 99% ಹೊರಗಡೆ ಜನ ಮಾಡ್ತಿರೋದೇನು, ನೀವೇನ್ ಮಾಡಾಕದಿರಿ ಅದು ನನಗೆ ಅರ್ಥ ಆಗಿರ್ಬೇಕು, ನಿಮ್ಗೆ ಅರ್ಥ ಆಗಿರ್ಬೇಕು. ಕುತ್ಕೊಂಡು ನಿಮ್ಗೆ ಅರ್ಥ ಆಗಿದ್ರೆ ಅಷ್ಟೇ ನೀವ್ ಅದ್ ಮಾಡ್ತೀರಿ. ನಿಮ್ಗೆ ಅರ್ಥ ಆಗಿದ್ರೆ ಎಷ್ಟೋ ಸರಿ ನಮ್ಗೆ ಲೈಫಲ್ಲಿ ಗೊತ್ತಾ, ನಾನು ಮನೆಗಿರ್ತೀವಿ, ಮನೆಗಿರುವಾಗ ನಿಮ್ಗೆ ಅನ್ಸುತ್ತೆ ಇವ್ರು ಹಿಂಗ್ ಮಾಡಿರ್ಬೋದಾ, ಇವ್ರು ಹಿಂಗ್ ಅಂದಿರ್ಬೋದಾ, ಅವ್ರಂಗ್ ಅಂದಿರ್ಲಿಕ್ಕಿಲ್ವಾ, ಅಂದು ಅರ್ಧ ಲೈಫ್ ಅದನ್ನ ಕಳೆದು ಬಿಟ್ಟಿರ್ತೀವಿ. ಇದು ನಿನ್ನ ಬಗ್ಗೆ ಅಲ್ಲ, ನನ್ನ ಬಗ್ಗೆ. ಇದೇನು ಯೂಸ್ ಕೆಲಸನೂ ಅಲ್ಲ, ಯೂಸ್ಲೆಸ್ ಕೆಲಸ. ಇದು ಯೂಸ್ ಕೆಲಸನೂ ಅಲ್ಲ. ಇವ್ರು ಮಾತಾಡ್ಕೊಂಡಿರ್ಬೋದಾ, ಇವ್ರು ಹಿಂಗ್ ಮಾಡಿರ್ಬೋದಾ, ಇವ್ರು ಯಾಕೆ ಹಿಂಗಾದ್ರು, ಯಾಕೆ ಹಿಂಗ್ ಮಾಡಿದ್ರು, ಹಿಂಗ್ ಯಾಕೆ ಕಳಿಸಿದ್ರು, ಯಾಕೆ ಕಳಿಸಿದ್ರೆ ಯಾಕೆ ಬಂದು ಯಾಕೆ ಟೆನ್ಷನ್ ತಗೊಳ್ತಿ. ಇದನ್ನ ಕಳೆದೇ ಬಿಟ್ಟಿರ್ತೀವಿ. ಇದು ಕೂಡ ರೋಗನೇ. ಏನಿದು? ಇದು ರೋಗನೇ. ಇದು ಮನಸ್ ಕಂಟ್ರೋಲ್ ಇಲ್ಲ ಅಂತ ಕರೀತಾರೆ. 50 ನಿಮ್ಗೆ ಹಾರ್ಮೋನ್ಸ್ ಇದೆ ಬಾಡಿ ಒಳಗೆ. ಎಷ್ಟು ಸಾವಿರ ಇದೆ, 50 ಹಾರ್ಮೋನ್ಸ್ ನಿಮ್ಗೆ. ಒಂದೊಂದು ಹಾರ್ಮೋನ್ಸ್ ಒಂದೊಂದ್ ತರ ಯೋಚನೆ ಮಾಡಿ ಸ್ಟಾರ್ಟ್ ಆಗುತ್ತೆ. ಯಾವ್ದು ಜಾಸ್ತಿ ಯೋಚನೆ ಮಾಡ್ತೀರಿ ಅದೇ ಬೇಕು ಬೇಕು ಅನ್ಸುತ್ತೆ. ಬೆಳಗ್ಗೆ ಒಂದು ಕುತ್ಕೊಂಡು ಕ್ಲಾಸಿಗೆ ಕೇಳಿಸಿಕೊಳ್ಳುವಾಗ ಚೆನ್ನಾಗಿತ್ತಲ್ಲ ಬೆಳಗ್ಗೆ ಹೋಗ್ಬೇಕು ಅನ್ಸುತ್ತೆ. ಕೆಟ್ಟದಾಗಿದ್ರೆ ಯಾಕೆ ಹೋಗ್ಬೇಕು ಅನ್ಸುತ್ತೆ. ಒಳ್ಳೇದಕ್ಕ ನೋಡು ಅನ್ಸುತ್ತೆ. ಇಲ್ಲ ಕೆಟ್ಟದನ್ನ ಕೇಳಿ 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 ಬೆಳೆದಿದ್ರಿ ನೀವು, ಅದೇ ಮಜಾ ಕೇಳ್ಬೇಕು ಅನ್ಸುತ್ತೆ. ಪಕ್ಕದ ಮನೆ ಕುತ್ಕೊಂಡು ಕೇಳ್ತೀರಿ, ಮಾತಾಡ್ತೀರಿ ಗೊತ್ತಾ, ದಿನ ಮಾತಾಡಿರ್ತೀರಿ. ಪಕ್ಕದ ಮನೆ ಆಂಟಿ ಇಲ್ಲೇ ಹೋಗ್ಬಿಟ್ಟಿರ್ತಾಳೆ. ಛೇ, 5 ಸರಿ ಫೋನ್ ಮಾಡ್ತೀವಿ. ಯಾಕೆ ಹೇಳು, ಆ ಯಮ್ಮನ ಮಾತಿಗೆ ನಾವು ಇಷ್ಟ ಆಗ್ಬಿಟ್ಟದ್ ನಮ್ಗೆ. ಅದು ಮಜಾ ಕೊಡ್ತಿರುತ್ತೆ ಯಮ್ಗ. ಮಾತಾಡಿ ಮಾತಾಡಿ ಮಜಾ ಟೇಸ್ಟ್ ಅದು. ಉಪ್ಪಿನಕಾಯಿ ತರ ಮಾತಾಡ್ತಾನೆ ಇರ್ತೀರಿ ಪಕ್ಕದ ಮನೆಗೆ ಹೋಗಿ. ಯಾಕೆ ಹೇಳಿ, ಆ ಮಾತು ಅಷ್ಟೇ. ಅದು ಯೂಸ್ ಇಲ್ಲ ನಿಮ್ಗೇನು. ನೀವ್ ಚೆನ್ನಾಗಿರ ಅವ್ರು ಚೆನ್ನಾಗಿಲ್ಲ, ವೇಸ್ಟ್ ಅದು. ಬಟ್ ಇಲ್ಲಿ ಬಂದಾಗ ನಿಮ್ಗೆ ಯೋಚನೆ ಮಾಡಿ, ಎಷ್ಟೊಂದು ಸಮಾಧಾನ ಆಯ್ತು ನಿಮ್ ದೇಹದಲ್ಲಿ, ಎಷ್ಟೊಂದು ಚೆನ್ನಾಗಿ ಅನಿಸ್ತಾ ಇತ್ತು. ಪ್ರತಿಯೊಂದು ಸ್ನಾನ ಮಾಡ್ತೀರಿ ಬೆಳಗ್ಗೆ, ಖುಷಿಯಾಗಿ. ಯಾಕೆ ಹೇಳಿ, ಆಲೋಚನೆಗಳಲ್ಲಿ ಬದಲಾಗಿದೆ, ನೋಡೋ ದೃಷ್ಟಿಯಲ್ಲಿ ಬದಲಾಗಿದೆ, ಕೇಳಿಸಿಕೊಳ್ಳೋ ರೀತಿ ಬದಲಾಗಿದೆ, ತಿನ್ನೋ ಫುಡ್ ಬದಲಾಗಿದೆ. ನಿದ್ರೆ, ಊಟ, ಸೆಕ್ಸ್, ಬಾಡಿ ಉಷ್ಣತೆ, ಇದೆಲ್ಲ ನಿಮ್ ಕಂಟ್ರೋಲಿಗೆ ಬರುತ್ತೆ. ಬಾಡಿ, ನಿದ್ರೆ, ಊಟ, ಸೆಕ್ಸ್ ಅಂಡ್ ನಿಮ್ ಉಷ್ಣತೆ, ಆಲ್ಮೋಸ್ಟ್ ಇದು ನಿಮ್ ಕಂಟ್ರೋಲ್ ಬರುತ್ತೆ. ನಿದ್ದೆ ಮಾಡಿಲ್ಲ ಮನುಷ್ಯ, ಊಟ ತಿನ್ನೋ ಜ್ಞಾನ ಇಲ್ಲ, ನಿಮ್ಗೆ ಸೆಕ್ಸುವಲ್ ಇಂಬ್ಯಾಲೆನ್ಸ್ ಆಗಿದೆ, ಟೆನ್ಷನ್ ಜಾಸ್ತಿ ಆಗ್ತಿದ್ರೆ, ಮನುಷ್ಯ ಉಷ್ಣತೆ ಜಾಸ್ತಿ ಆದ್ರೆ ಹೆಂಗೆಂಗೋ ಆಡ ಸ್ಟಾರ್ಟ್ ಮಾಡ್ತಾನೆ. ನಿದ್ರಿದ ಮನುಷ್ಯ ನೋಡಿರಿ ಹೆಂಗ್ ಆಡ್ತಾನೆ ನೋಡಿರ ಹೊರಗಡೆ. ಊಟ ಇಲ್ಲ, ಬೆಳಗ್ಗೆ ಟಿಫಿನ್ ಸಿಕ್ಕಿಲ್ಲ, ಮಧ್ಯಾಹ್ನ ಊಟ ಸಿಕ್ಕಿಲ್ಲ, ನೈಟ್ ಊಟ ಸಿಕ್ಕಿಲ್ಲ, ಮನುಷ್ಯ ಏನ್ ಮಾಡ್ತಾನೆ, ಕಳ್ಳತನ ಮಾಡಿ ತಿಂತಾನೆ. ರೈಟರು. ಸೇಮ್ ಏಜ್ ಅಲ್ಲಿ ಗಡ್ಡ ಮೀಸೆ ಬೆಳೆಯೋ ಟೈಮ್ ಅಲ್ಲಿ ಹುಡುಗಂತಗಿರ್ತಕ್ಕಂಥ ಎನರ್ಜಿ ಚೆಕ್ ಮಾಡಿ, ಒಬ್ಬ ಹುಡುಗಿ ಯಾವಾಗ ಒಂದು 12 ವರ್ಷ ಏಜ್ ಆಗ್ತಿರುವಾಗ, 13 ವರ್ಷ ಆಗ್ತಿರುವಾಗ, ಮನಸ್ಸುಗಳು ಅದೇ ಹ್ಯಾಪಿ ಹಾರ್ಮೋನ್ಸ್ ಹುಟ್ಟುತ್ತಾ ಹೋಗುತ್ತೆ ಬಾಡಿ ಒಳಗೆ. ಯಾವಾಗ ಮನುಷ್ಯನಿಗೆ ವೀರ ಒಳಗ ಹುಟ್ಟುತ್ತ, ಮನುಷ್ಯನ್ ಮೀಸೆ ಬರುತ್ತೋ, ಗಡ್ಡ ಬರೋ ಸ್ಟಾರ್ಟ್ ಆಗುತ್ತೋ, ಥಾಟ್ ಚೇಂಜ್ ಆಗುತ್ತೆ. ಏನ್ ಕಂಡ್ರೆ ಚಂದ ಕಾಣುತ್ತೆ, ಏನ್ ನೋಡಿದ್ರೆ ಇಷ್ಟ ಆಗುತ್ತೆ, ವಾವ್ ಅನ್ಸುತ್ತೆ ಮನಸ್ಸು. ಯೋಚನೆ ಮಾಡಿ. ಅದಕ್ಕೆ ಕೆಲವು ಸರಿ ನಾವೇನ್ ಮುಂಚೆ ಏನ್ ಮಾಡೋದು, ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಮನುಷ್ಯರಿಗೆ ಕಲಿಸ್ತಿದ್ರು, ಲೈಫ್ ಅಂತ ಕಲಿಸ್ತಾ ಇದ್ರು. ಇವತ್ತೆಲ್ಲ ಎಲ್ಲ ಕಡೆ ಸಿಗುತ್ತೆ, ಅದು ವಿಷಯ ಬೇರೆ. ಇದಕ್ಕೇನ್ ಹೇಳೋದು ನಾನು, ಕಂಟ್ರೋಲ್ ಮಾಡ್ಬೇಕಾದ್ರೆ ಗೊತ್ತಾ, ಯಾವ್ಯಾವ ಏಜ್ ಅಲ್ಲಿ ಏನೇನ್ ಕಲಿಸ್ಬೇಕಿತ್ತು ಮನುಷ್ಯರಿಗೆ. 12 ವರ್ಷಗಳಿಂದ ಮನುಷ್ಯ ಕಲಿಸ್ಬೇಕು ಹೆಲ್ತ್ ಬಗ್ಗೆ. 12 ವರ್ಷಗಳಿರುವಾಗ ಮನುಷ್ಯ, ಮಗು, ನಮ್ಮ ಮಗು, ನಿಮ್ಮ ಮಗು 12 ವರ್ಷದವರೆಗೂ ನಿಮ್ ಮಾತು ಕೇಳುತ್ತೆ. 12 ವರ್ಷ ಮಗು ಇರುವಾಗ ನಿಮ್ಮ ಮಾತು ಕರೆಕ್ಟ್ ಆಗಿ ಕೇಳುತ್ತೆ ಮಗು. 12 ವರ್ಷ ಆದ್ಮೇಲೆ ಮಗು ಸ್ವಲ್ಪ ಮೆಚುರಿಟಿ ಬರುತ್ತೆ, ಫ್ರೆಂಡ್ಶಿಪ್ ಹೊರಗಡೆ ಆಗುವಾಗ, ಅವಾಗ ನೀವು ಸ್ವಲ್ಪ ಮಾತು ಕೇಳುತ್ತೆ, ಭಯ ಭಕ್ತಿ ಇರುತ್ತೆ. 21 ವರ್ಷ ಒಳಗಡೆ ಆಗಿ ಬಾಡಿಗೆ ಇರ್ತಕ್ಕಂಥ ಪ್ರತಿ ಒಂದನ್ನ ತಾಯಿ ಹೇಳಬಾರ್ದು, ಮಾಡಿರ್ಬೇಕು ಮನೆಯಲ್ಲಿ, ಅದನ್ನ ಮಗ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಮಗ ಆರ್ ಮಗಳು. ನಿನಗೆ 20 ವರ್ಷ ಆದ್ಮೇಲೆ ಕೂಡ ನೀವು ಕಲ್ಸಕ್ ಟ್ರೈ ಮಾಡ್ತೀರಿ. 20 ವರ್ಷ ಮಗ, ಸಣ್ಣ ಮಗ, ಚಿಕ್ಕ ಮಗ ಅಂತೀರಿ. ನೀವು ಚೆಕ್ ಮಾಡಿ, ಮನೆ ಮುಂದೆ ಒಂದ್ ಗಿಡ ಇರುತ್ತೆ. ಈ ಗಿಡನ ದೊಡ್ಡದಾದ್ಮೇಲೆ ಇನ್ನು ಸ್ವಲ್ಪ ಬಗ್ಗಿಬಿಟ್ಟಿರ್ತೀವಿ, ಸ್ವಲ್ಪ ಬಗ್ಗಿಬಿಟ್ಟಿದೆ ಗಿಡ, ಸ್ವಲ್ಪ ಬಗ್ಗಿಬಿಟ್ಟಿದೆ. ಈ ಸಣ್ಣ ಗಿಡ ಈಗ ಒಂದ್ ಕಡ್ಡಿಯಾಗಿ ಕಟ್ಬೋದು, ಕರೆಕ್ಟ್ ಕಟ್ಬೋದು ತಾನೆ. ಕಟ್ಟಿದ್ರೆ ಅದ್ ನೆಟ್ಟಿ ಹಂಗೆ ಬೆಳೆಯುತ್ತೆ. ಈಗ ಬಗ್ಗಿಬಿಟ್ಟಿದೆ, ದೊಡ್ಡದಾದಾಗ ಕಟ್ಟಕ್ಕಾಗತ್ತೆ ನಿಮ್ ಕೈಲಿ? ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾವಾಗ ಏನು ಕಲಿಸ್ಬೇಕಿತ್ತೋ ಆ ಟೈಮಲ್ಲಿ ಕಲಿಸಿಲ್ಲ ಅಂದ್ರೆ ನಿಮ್ಗೆ. ಎಷ್ಟೋ ಜನ ಹೊರಗಡೆ 30 ವರ್ಷ 30 ವರ್ಷಕ್ಕೆ ಕ್ಯಾನ್ಸರ್ ಆಗಿದ್ದ ಜನ ಹೊರಗಡೆ, 30 ವರ್ಷ 30 ವರ್ಷ ಒಳಗಡೆ ಎಷ್ಟೋ ಜನ ಕ್ಯಾನ್ಸರ್ ಒಳಗೆ ಒದ್ದಾಡ್ತಾರೆ. ಯಾಕೆ ಹೇಳಿ, ನನಗೆ ಅನ್ಸುತ್ತೆ ಒಂದು ಏಜ್ ಅಲ್ಲಿ ಏನೇನು ಅವತ್ತು ಹೇಳ್ತಾರೆ ನಿಮ್ಗೆ, ಒಂದು ಏಜ್ ಅಲ್ಲಿ ಮನುಷ್ಯ ಶಕ್ತಿ ಇರುತ್ತೆ,
ಆ ಶಕ್ತಿ ಮೈಯಾಗಿದ್ರೆ ಬೇರೆ, ತಲೆ ಬುದ್ಧಿ ಇದ್ರೆ ಕೂಡ ಆ ಶಕ್ತಿನ ಹೆಂಗ್ ಯೂಸ್ ಮಾಡಕ್ ಗೊತ್ತಾಗುತ್ತೆ. ಓಕೆ, ಇಲ್ಲಾಂದ್ರೆ ಏನ್ ಗೊತ್ತಾ, ನಮಗೆ ಎಲ್ಲ ಹಾರಾಟ ಚೀರಾಟಗಳು ನಿಂತು ಹೋಗೋದ್ರಾಗ 50 ವರ್ಷ ಆದ ಪರ್ಸನ್, 60 ವರ್ಷ ಆದ ಪರ್ಸನ್, ಈ ಕಮ್ಯುನಿಟಿಗೆ ಇರ್ತಕ್ಕಂಥ ಪರ್ಸನ್ ನಾನು ನೋಡಿದೀನಿ. ಹರ್ಬಲೈಫ್ ಶೇಕ್ ಕುಡಿಯೋ ವ್ಯಕ್ತಿನ ನೋಡಿದೀನಿ. 60 ವರ್ಷ 70 ವರ್ಷ ಆದವ್ರನ್ನ, ಹೊರಗಡೆ 70 ವರ್ಷ ಆದವ್ರನ್ನ ನೋಡಿದೀನಿ. ಇಲ್ಲಿ ಮಾತಾಡೋ ಮಾತು ನೋಡಿದೀನಿ, ಅಲ್ಲಿ ಮಾತಾಡೋ ಮಾತು ನೋಡಿದೀನಿ. 2 ಮೆಂಬರ್ಸ್ ನಾನು ಚೆಕ್ ಮಾಡಿದ್ದೀನಿ. ಹರ್ಬಲೈಫ್ ಶೇಕ್ ಕುಡಿದು 20 ವರ್ಷದಿಂದ ಶೇಕ್ ಕುಡಿಯೋ ಹರ್ಬಲೈಫ್ ನೋಡಿದೀನಿ. ಉತ್ಸಾಹ, ಉಲ್ಲಾಸ, ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಅಂತ ಚಾಲ ಇದೆ. ನನಗೆ ಏಜ್ ಆಗಿಲ್ಲ ಆ ಫೀಲಿಂಗ್ ಇರೋದ್ರೆ ಹೊರಗಡೆ ಏನಿತ್ತ ಮುಗ್ದೋಯ್ತು. 60 ವರ್ಷಕ್ಕೆ ಹೇಳ್ತಾರೆ. ಯಾಕೆ ಹೇಳಿ, ಅವರಿಗೆ ಏಜ್ ಒಂದ್ ನಂಬರ್, ಎನರ್ಜಿ, ಮಾತು ಮನೆಯಲ್ಲಿ ಮಾತಾಡುವಾಗ ಏನಾಯ್ತು, 50 ವರ್ಷ ಆಗಿದೆ ಹೆಂಗ್ ಆಡ್ತೀಯಲ್ಲ, 50 ವರ್ಷ ಆಡ್ಬಾರ್ದ? ಸುದೀಪ್ 50 ವರ್ಷ ಆಗಿದೆ, ದರ್ಶನ್ಗೆ 50 ವರ್ಷ ಆಗಿದೆ, ಮತ್ತೆ ಅವರು ಹೆಂಗಿದ್ದಾರೆ ನೋಡಿ. ಮತ್ತೆ ನಮ್ಗೆ ಯಾಕಂಗ ಅನ್ಸುತ್ತೆ ಹೇಳಿ? ನನಗಿಂತೂ ಜಾಸ್ತಿ ಬೇರೆಯವ್ರನ್ನ ಕೇರ್ ಮಾಡಿ, ಬೇರೆಯವ್ರನ್ನ ನೋಡಿ, ಬೇರೆಯವ್ರನ್ನ ಮಾಡೋದ್ರಿಂದ ನಿಮಗೆ ಬಾಡಿ ಎಷ್ಟು ಇಂಪಾರ್ಟೆಂಟ್ ಹೇಳ್ಕೊಟ್ಟಿಲ್ಲ, ಬಾಡಿ ಎಷ್ಟು ಚೆನ್ನಾಗಿರ್ಬೇಕಂತ ಹೇಳ್ಕೊಡ್ಲಿಲ್ಲ. 50 ವರ್ಷ 60 ವರ್ಷ ಮನೆಯಾಗ ಮಾತಾಡೋದು ನೋಡಿನಿ. 50 ವರ್ಷಕ್ಕೆ ಯಾಕೆ ಗಂಡ ಹೆಂಡತಿ ಆಡ್ತೀರಿ ನೀವು? 40 ವರ್ಷ ಆದ್ಮೇಲೆ ನಿಮ್ಗೆ ಹ್ಯಾಪಿ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ, ನೀವು ಹೆಲ್ದಿಯಾಗಿ ಹ್ಯಾಪಿ ಆಗಿದ್ರೆ. 40 ವರ್ಷಕ್ಕೆ ಎಷ್ಟು ಜನ ಮದುವೆ ಆಗಿ ನೋಡಿ ಹೊರಗಡೆ ನೀವು? 45 ವರ್ಷಕ್ಕೆ ಎಷ್ಟು ಜನ ಮದುವೆ ಆಗಿ ನೋಡಿ ನೀವು? ಮದುವೆ ಆಗ್ತೀವಿ ಏನು ನಿಮ್ಗೆ ಗೊತ್ತಾಗಲ್ಲ, ಸ್ವಲ್ಪ ಗೊತ್ತಾಯ್ತಾ ಅವನಿಗೆ? ಗೊತ್ತಾಯ್ತಾ ಎಮ್ಮಗೆ? ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಮನುಷ್ಯ ಉತ್ಸಾಹಿಯನ್ನ ಸಾಯಿಸಬಾರ್ದು ಅಂತ. ಉತ್ಸಾಹ ಸತ್ತೋದ್ರೆ ನಿಮ್ಗೆ ಸಾಯ್ಬೇಕು ಅನ್ಸುತ್ತೆ, ಉತ್ಸಾಹ ಜಾಸ್ತಿ ಆದ್ರೆ ಹಬ್ಬ ಮಾಡ್ಬೇಕು ಅನ್ಸುತ್ತೆ. ಅದಕ್ಕೆ ಎಷ್ಟು ಜನ ಬೆಳಗ್ಗೆ ಎದ್ರೆ ಗೊತ್ತಾ, ಸಂಜೆ ತಳ್ತಾನೆ ಇರ್ತಾರೆ, ಇವತ್ತು ಸಂಜೆ ಆಗೋದು ಬೆಳಕರಿತ್ತಂತ. ನನಗೆ ಇವತ್ತು ತಿಂಗಳು ಮುಗಿಯೋದು ಗೊತ್ತೇ ಆಗಲ್ಲ ಹೆಂಗ್ ಮುಗಿತ್ತಂತ, ಹೆಂಗ್ ಹೋಗ್ತಾ ಗೊತ್ತಿತ್ತು ತಿಂಗಳು. ಅಯ್ಯೋ ಮರ ಏನಿಷ್ಟು ಮುಗಿದೋಯ್ತದೆ, ಯಾಕಂದ್ರೆ ಹ್ಯಾಪಿ ಆಗಿದ್ದೀನಿ ನಾನು. ಹ್ಯಾಪಿಯಾಗಿರೋ ಪರ್ಸನ್ಗೆ ದಿನ ಬೇಗ ಬೇಗ ಕಳೆಯುತ್ತೆ. 100 ವರ್ಷ ಬದುಕಿರ್ತಾನ ಕೆಲವು ಜನ, ಹೊರಗಡೆ ಚೆಕ್ ಮಾಡಿ, ಅವ್ರಿಗೆ ಜೀವನ ಖುಷಿ ಕೊಟ್ಟಿರೋದೇ ಇಲ್ಲ. ಏನೇ ಜೀವನದಲ್ಲಿ ಅನ್ಸುತ್ತೆ. 20 ವರ್ಷ ಬದುಕಿರ್ತಾನ ಅವನು, ಹಬ್ಬ ಮಾಡ್ಬಿಟ್ಟಿರ್ತಾನೆ. ಚೆಕ್ ಯಾಕೆ ಹೇಳಿ? ಎಷ್ಟು ವರ್ಷ ಬದುಕಿದ್ದಾನೆ. ಮಾರ್ಕ್ಯೂಸ್ ಅವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ನಾನು ನೋಡಿದೀನಿ. ಉಳತ್ರ ಬಂದ್ರು, ಪ್ರಪಂಚ ವರ್ಲ್ಡ್ ಹೋಗ್ಬಿಟ್ರು, ಮರಲೇ ಇಲ್ಲ ಪ್ರಪಂಚ ಜನ ಅವ್ರು ಹಂಗ್ ಮಾಡಿ. ಬರೀ 46 ಇಯರ್ಸ್ಗೆ ಮಾರ್ಕ್ಯೂಸ್ ಆಗಿರ್ಬೋದು, ನಮ್ಮ ಹರ್ಬ್ಲೆ ಕಂಡಿದ್ದಲ್ಲ ವ್ಯಕ್ತಿ, ಪ್ರಪಂಚದಲ್ಲಿ ಮನೆಗೆ ದೇವರಾಗೋಗ್ಬಿಟ್ಟು ನಡೆಯತ್ತ. ಮನೆಗೆ ದೇವರಾಗಿ ಮಾರ್ಕ್ಯೂಸ್ ಈ ಪ್ರಾಡಕ್ಟ್ ಕಂಡಿಡ್ದಲ್ಲತ್ತ. ಮನೆಯಾಗೂ ಎದ್ರೆ ನಮ್ಮ ಮನೆಗೆ ಕೊಟ್ಟು ಅದನ್ನ ನೋಡ್ತೀವಿ. ಮಾರ್ಕ್ಯೂಸ್ ನೋಡಿ, ಮಾರ್ಕ್ಯೂಸ್ ನನ್ನ ಮಗನಿಗೆ ಅದನ್ನೇ ಹೇಳುದು, ಎದ್ಬಿಟ್ಟು ನೋಡ ಅದ್ ನೋಡಲ್ಲ ಯಾತ ಹೆಂಗ್ ವಿಷನ್ ಮಾಡಿದ್ರೆ ಹಂಗ್ ನೋಡು ಸಾಕು ಲೈಫ್. ಇವತ್ನವರೆಗಾಗೂ ಮಾರ್ಕ್ಯೂಸ್ ವೈಫ್ನ, ಮಾರ್ಕ್ಯೂಸ್ ಹರ್ಬ್ಲೆ ಕಂಡಿದ್ದಲ್ಲ ವೈಫ್ನ ಮಗನ 8 ವರ್ಷ ಇಲ್ಲ ಕಂಪನಿ. ನೀನ್ ಮಾಡಿದ್ದಲ್ಲ ಅದು, ನಿಮ್ಮಪ್ಪ ಮಾಡಿದ್ದು. ನೀನ್ ಮಾಡಿದ್ದಲ್ಲ ಕಂಪ್ನಿ, ನಿಮ್ಮಪ್ಪ ಮಾಡಿದ್ದು. ಯೋಚನೆ ಮಾಡಿ, ಎಲ್ಲಿ ಮಾರ್ಕ್ಯೂಸ್ ಮಗ ಬಂದ ಅವನ್ ಯಾವ ಕಂಪ್ನಿಗೆ ಏನು ಮಾಡೇ ಇಲ್ಲ ಮಗನ. ಯೋಚನೆ ಮಾಡಿ. ಇದಕ್ಕೆ ಹೇಳ್ತಾರೆ ನಾಲೆಡ್ಜ್ ಅಂತ ಕರಿತಾರೆ. ನನಗೆ ಬೇಕಂತಲ್ಲ, 73% ಕಂಪನಿಗೆ ಟರ್ನ್ ಓವರದಲ್ಲಿ ಕಂಪ್ನಿ ಜನ ಕೊಡ್ತೀನಿ, ಆರಾಮಿರಿ ನಿಮ್ಮಿಂದ ನಾನು ಅಂತ. ಕಂಪ್ನಿ ಬಗ್ಗೆ ಜನ ತಿಳ್ಕೊಳ್ಳೇ ಇಲ್ಲ, ಹೊರಗಡೆ ಹೋಗಿ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಈ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೆ ತಾಯಿಯ ಹೊಟ್ಟೆಗ ನೀವು ತಾಯಿ ಯಾವಾಗ ಹಾಲು ಕುಡಿಸಿದ, ನಿಮ್ಗೆ ಹಾಲು ಕುಡಿಸುವಾಗ ಹೆಂಗ್ ನಿದ್ದೆ ಬರ್ತಿತ್ತು, ಹೆಂಗ್ ಖುಷಿಯಾಗಿದ್ರೆ ಆ ಖುಷಿ ಕೊಡುತ್ತೆ ಶೇಕ್. ಸುಮ್ಮನೆ ಹರ್ಬಲ್ ಲೈಫ್ ಆಗಿಲ್ಲ. ವರ್ಲ್ಡ್ ಬೆಸ್ಟ್ ನ್ಯೂಟ್ರಿಷನ್, ಪ್ರಪಂಚದಲ್ಲಿ 1ನೇ ಸ್ಥಾನ ಇರ್ತಕ್ಕಂಥ ಫುಡ್ ಇದೆ ಹರ್ಬಲ್ ಲೈಫ್. ನಿಮ್ಗೆ ಯಾವಾಗ ಈ ಶೇಕ್ ಕುಡಿದ್ರೆ ಮನಸ್ಸು ಅರ್ಥ ಆಗ್ತವೆ, ನಿಮ್ ಮನೆ ನಿಮ್ಗೆ ಅರ್ಥ ಆಗುತ್ತೆ, ಮಕ್ಕಳು ನಿಮ್ಗೆ ಅರ್ಥ ಆಗುತ್ತೆ, ನಿನ್ನ ನೀ ಕಂಟ್ರೋಲ್ ಮಾಡ್ಕೊಳ್ತಿ, ನಿನ್ನ ಅರ್ಥ ಮಾಡ್ಕೊಳ್ತಿ. ಇದಿರೋದು ಹಿಂಗೆ ಅನ್ಸುತ್ತೆ. ನಾನ್ ಸರಿ ಹೋಗ್ಬೇಕಂತ ಅನ್ಸ ಸ್ಟಾರ್ಟ್ ಆಗುತ್ತೆ, ನಾನು ಸರಿ ಹೋಗ್ಬೇಕು. ಬಿಫೋರ್ ಶೇಕ್ ಕುಡಿಯೋ ಮುಂಚೆ ಅವ್ರು ಸರಿ ಮಾಡ್ಬೇಕಂತ ಟ್ರೈ ಮಾಡಿದ್ವಿ. ನಿನ್ನ ಜೀವ ನೀನು, ಅವ್ರ ಜೀವ ಅವ್ರು. ಕಂಟ್ರೋಲ್ ಯುವರ್ ಬ್ರೈನ್, ಕಂಟ್ರೋಲ್ ಯುವರ್ ಥಿಂಗ್ಸ್. ಕಂಟ್ರೋಲ್ ಮಾಡ್ಬೇಕು ಹೆಂಗ್ ಗೊತ್ತಾ? ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕು, ನೀನ್ ಆಗ ಸರಿ ಮಾಡ್ಕೋಬೇಕು, ನಿನ್ನಗೆ ಅರ್ಥ ಆಗ್ಬೇಕು, ನೀನ್ ಸರಿ ಮಾಡ್ಕೋಬೇಕು, ಬೇರೆ ಸರಿ ಮಾಡಕ್ಕಿಲ್ಲ. ಯಾರ್ಯಾರು ನೀವೇನ್ ಆಗಿದಿರಿ ಅದು ನೀವಾಗಿತ್ತು, ನೀವಪ್ಪ ಮಾಡಿದ್ದಲ್ಲ, ಅದು ನೀನ್ ಆಗಿತ್ತು. ನೀವು ಚೆಕ್ ಮಾಡಿ ಒಂದ್ಸರಿ ನೋಡೋಣ. 70% ಜನ ಅಂದ್ರೆ 98% ಜನ ಅಪ್ಪ ಮಾಡಿದ್ದೇ ಆಗಿದ್ದಾರೆ ಅಂದ್ರೆ ಬಹಳ ಕಡಿಮೆ. ಗೊತ್ತಿಲ್ಲ, ಒಂದ್ 20% ಜನ ಕೂಡ ಆಗಿರೋದು ಡೌಟೆ. ಯಾರ್ಯಾರು ನೀವೇನ್ ಆಗಿರಿ, ಇದು ನೀವಪ್ಪ ಮಾಡಿದ್ದಕ್ಕಾಗಿರಿ, ರೈಸನ್ ಮಾಡಿ ನೋಡೋಣ. ನಮ್ಮಪ್ಪ ಹೇಳ್ದಂಗೆ ಆಗಿ ಸರ್, ನಮ್ಮಪ್ಪ ಹೇಳ್ದಂಗೆ ಆಗಿ ನಮ್ಮ ರೈಸನ್ ಮಾಡಿ. ನಮ್ಮಪ್ಪ ನಮ್ಮ ಹೇಳಿದ್ ಗೆರೆ ದಾಟಿಲ್ಲ ಸರ್, ನಮ್ಮಪ್ಪ ಹೇಳಿದ್ದಾಗಿ ಸರ್, ನಾವು ತುಂಬ ರೈಸನ್ ಮಾಡಿ. ಮತ್ತೆ ಯಾಕಾಗಿಲ್ಲ ಹೇಳಿ?
ಮತ್ತೆ ನೀವ್ ಹೇಳಿದ್ದು ಜನ ಆಗ್ತಾರಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಹಂಗಾಗಲ್ಲ ಅದು. ನಾನು ನೋಡಿದ್ದೀನಿ. ಇವತ್ತು ನಾನು ಏನಾಗಿದ್ದೀನಿ, ನನ್ನ ತಮ್ಮ ಏನಾಗಿದೆ ಅನ್ನೋ ಕಾರಣ, ನನ್ನ ತಮ್ಮ ಏನಾಗಿದೆ ಕಾರಣ ನಾನ್ ಇರೋ ರೀತಿಗೆ. ಕಂಟ್ರೋಲ್ ಮೈ ಮೈಂಡ್. ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ಚೆನ್ನಾಗಿ ಕಾಣಾಗುತ್ತಾ ನೀವೇ. ನಿಮ್ಮ ಮನೆಗೆ ಮಾತಾಡೋ ಮಾತು ನಿಡ್ಕೊಂಡು ಅರ್ಧ ಕಾಯಿಲೆ ಬರೋದು. ನನಗೆ ಒಂದ್ಸರಿ ಹೇಳಿದೆ ನಿಮ್ಗೆ, ಬೆಂಗಳೂರಾಗ ಒಬ್ಬನು 130 kg ತೂಕ ಇದ್ದ, 130 kg ತೂಕ ಇದ್ದ. ಶೇಕ್, ಹರ್ಬಲೈಫ್ ಶೇಕ್ ಅನ್ನ 2 ವರ್ಷ ಕುಡಿದಿದ್ದ, ಒಂದ್ ಕೇಸ್ ಹಣ್ಣಾಗಿದ್ದಿಲ್ಲ. ಏನಾಗಿದ್ದಿಲ್ಲ ಕೇಳುತ್ತೆ, ಹೇಳೋದು ಕರೆಕ್ಟಾ ನಿಮ್ಗೆ? ಹರ್ಬಲೈಫ್ ಶೇಕ್ ಅನ್ನ 2 ವರ್ಷ ಕುಡ್ದಿದ್ದ, ಒಂದ್ ಕೇಸ್ ಹಣ್ಣಾಗಿಲ್ಲ. ಮತ್ತೆ ನಾವು ಹೋಗಿ ಹೇಳಿದ್ವಿ, ಹರ್ಬಲೈಫ್ ಶೇಕ್ ಕುಡಿದ ಹರ್ಬಲೈಫ್ ಅವ್ರಿಗೆ ಹೇಳಿದ್ರು, ಶೇಕ್ ಕುಡಿ ಸರ್ ನೀವು ಸಣ್ಣ ಆಗ್ತೀರಿ ಅಂತ. ನಮ್ಮಪ್ಪ 100 kg ಮೇಲೆ ಇದಾನೋ, ನಮ್ಮಮ್ಮ 100 kg ಮೇಲೆ, ನಮ್ಮ ವಂಶನೇ 100 kg ಮೇಲೆ ಇದೆಯಪ್ಪ, ಸಣ್ಣ ಆಗಲ್ಲ ನಾವಿಷ್ಟೇ ಫಿಕ್ಸ್ ಸಣ್ಣ ಆಗಲ್ಲ ಅಂತ ಹೇಳಿ ಫಿಕ್ಸ್ ಆದ. ನಾನು ಅನ್ಕೊಂಡೆ ಅವಾಗ, ಹಾರ್ಟ್ ಇದೆ, ಕಿಡ್ನಿ ಇದೆ, ಎಲ್ಲ ಇದೆ, ನಿಜ ಸಣ್ಣ ಆಗಲ್ಲ ಅಂತ ಕೇಳಕ್ ಸುಮ್ಮನೆ ಬಂದ್ವಿ. ಅದೇ ಪರ್ಸನ್, ಅದೇ ವ್ಯಕ್ತಿ 5 ತಿಂಗಳು 6 ತಿಂಗಳು ಆಗುವಾಗ 30 kg ಸಣ್ಣ ಆಗಿದೆ. ಹೆಂಗೆ ಸಣ್ಣ ಆಗಲ್ಲ ಅಂತ ಹೇಳಿದ್ದೀನಿ, ಹೆಂಗ್ ಸಣ್ಣ ಅದೇ? ಅದೇ ಪರ್ಸನ್ 130 kg ಇರ್ತಕ್ಕಂಥ ಪರ್ಸನ್ ವೆಯ್ಟ್ ಲಾಸ್ ಆಗಲ್ಲ ಅಂತ ಹೇಳಿ ಚಾನ್ಸ್ ಹೇಳಿ ನಮ್ಮ ಅಪ್ಪ ನಮ್ಮ ಹಿಂಗಿರೋದಂತ ವ್ಯಕ್ತಿ 6 ತಿಂಗಳು ಆದ್ಮೇಲೆ 30 kg ಸಣ್ಣ ಆದ. ಹೆಂಗೆ? ಶೇಕ್ ಕುಡ್ದಿಲ್ಲ, ಶೇಕ್ ಕುಡಿದ್ರೆ ಎಕ್ಸರ್ಸೈಸ್ ಮಾಡಿಲ್ಲ, ಹೆಂಗ್ ಸಣ್ಣ ಆದ ಹೇಳಿ ನನಗೆ ನೋಡೋಣ. ಹೆಂಗ್ ಸಣ್ಣ ಆದ? ಅವ್ರ ಮಗಳಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಏನಾಗಿತ್ತು? ಕರೆಕ್ಟ್ ಕೇಳಿಸ್ಕೊಳ್ಳಿ. ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಎಲ್ಲಾ ಕಡೆ ಹೋಗಿ ಕಿಡ್ನಿ ಚೆಕ್ ಮಾಡಿದ್ರು, ಕಿಡ್ನಿ ಮ್ಯಾಚ್ ಆಗಿಲ್ಲ. ಅವ್ರ ತಂದೆ ಕಿಡ್ನಿ ಚೆಕ್ ಮಾಡಿದ್ರು, ಮ್ಯಾಚ್ ಆಯ್ತು. ಆ ಡಾಕ್ಟರ್ ಹೇಳಿದ್ರು, ನೀನು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಕಿಡ್ನಿ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳಿದ್ರು. ಈಗ ಅಪ್ಪ ಸಣ್ಣ ಆಗ್ತಾನೆ? ಸಣ್ಣ ಆಗಲ್ಲ. ಮಗಳಿರ್ಬೇಕು, ಅಪ್ಪ ಸಣ್ಣ ಆಗ್ತಾನೆ ಇಲ್ಲ. ಇದಕ್ಕೆ ಸಣ್ಣ ಆಗಿದ್ದ ಅಪ್ಪ. ಮತ್ತೆ ಹೇಳಿದ್ನಿ ಸಣ್ಣ ಆಗಲ್ಲ ಅಂತ. ಸರಿಯಾದ ಹೇಟ್ ಬಿದ್ರೆ, ಸರಿಯಾದ ನಿಮ್ಗೆ ನಾಲೆಡ್ಜ್ ಬಂದ್ರೆ, ಸರಿಯಾದ ಒತ್ತಡಗಳು ಜಾಸ್ತಿ ಆದ್ರೆ ಮನುಷ್ಯ ಓದ್ತಾನೆ. ಸರಿಯಾದ ಕಷ್ಟ ಬಂದ್ರೆ ಬೆಳಿಗ್ಗೆ 4 ಎದ್ದು ಹೋಗಿ ದುಡಿತಾನೆ. ಸರಿಯಾಗಿ ಜೀವನ ಬದುಕಲ್ಲ ನೀವು ಅನ್ಸುವಾಗ ಈ ಶೇಕ್ ಕುಡಿದ್ರೆ ನಿಮ್ಗೆ ಧೈರ್ಯ ಬಂದ್ರೆ ಕರೆಕ್ಟ್ ಕ್ಲಾಸಿಗೆ ಬರ್ತೀರಿ, ಕರೆಕ್ಟ್ ಸೇವಸ್ ಮಾಡಿಸ್ತೀರಿ, ಸರಿಯಾಗಿ ಕೇಳಿಸ್ಕೊಳ್ತೀರಿ, ಬದುಕುವ ಛಲ ಜಾಸ್ತಿ ಆಗುತ್ತೆ ನಿಮ್ಗೆ. ಯಾವಾಗ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇಲ್ವೋ, ನನಗೇನು ಅನ್ಸುತ್ತೋ ಕೇಳಿಸ್ಕೊಳ್ಳಕ್ ಟೈಮೇ ಇಲ್ಲ ನಿಮ್ಗೆ ಅಂತ ಹೇಳ್ತೀವಿ. ಟೈಮ್ ಇಲ್ಲ ಸರ್ ನಮ್ಗೆ, ಆಗಲ್ಲ ಸರ್ ನಮ್ಗೆ. ನೋಡಿ ಹೆಂಗ್ ಬೀಳುತ್ತೆ ಮನುಷ್ಯನಿಗೆ. ಅಪ್ಪ ಮಗ ಸಣ್ಣ ಆದ್ರೆ ಕಿಡ್ನಿನಿಗೆ ಕೊಡ್ಬೋದು ಅಂತ ಕೂಡ್ಲೆ ಅಪ್ಪ 6 ತಿಂಗಳ 30 ಸಣ್ಣ ಆಗೋದ. ಶೇಕ್ ಕುಡ್ದ ಏನು ಕುಡ್ದಿಲ್ಲ. ಮಗಳು 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 ಅಂತ. ನಿಮಗೆ ಹಿಂಗೆ ಸರಿಯಾಗಿ ಹೊರಗಡೆ ಹೇಳಿದ್ರೆ, ನೀನು ಸರಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಪ್ಪ, ನಿನಗೆ ಆರೋಗ್ಯ ಸರಿ ಹೋಗುತ್ತೆ ಅನ್ಸಿದ್ರೆ 100% ದೇಹ ಇರುವುದು ನಿಮ್ ತೂಕ ಜಾಸ್ತಿ ಕಮ್ಮಿ ಆಗೋದ್ರಿಂದ. ದುಡ್ಡಿಂದನೇ ಸರಿ ಹೋಗಲ್ಲ ಬಾಡಿ. ದುಡ್ಡು ಜೊತೆಗೆ ಜ್ಞಾನ ಇರಬೇಕು, ಮತ್ತೆ ಹೇಳಿಕೊಡುವಂತ ವ್ಯಕ್ತಿ ಕಲ್ತಿರ್ಬೇಕು, ಅರ್ಥ ಆಗ್ತಿರ್ಬೇಕು ಅವತ್ತು ಏನ್ ಹೇಳ್ಬೇಕು ಅಂತ. ಪ್ರತಿ ಪರ್ಸನ್ ಅಷ್ಟೇ, ಮನೆಗಾಗಿರ್ಲಿ, ಹೊರಗಡೆ ಆಗಿರ್ಲಿ, ಇಲ್ಲೇ ಆಗಿರ್ಲಿ, ಯಾರ್ಯಾರು ನಾವು ಅರ್ಥ ಮಾಡ್ಕೊಂತೀವಿ, ದೇಹಕ್ಕೆ ಏನು ಖಾಲಿ ಪೇಪರ್. ನಾನು ಹೇಳ್ತಿರೋದು, ಈಗ ನನ್ನ ಹೊಟ್ಟೆ ಹುಟ್ಟರೆ ಮಗು ತಗೊಂಡೋಗಿ ಈಗ ಮಂಜುಳಾ ಮೇಡಮ್ ಕೊಡ್ತೀನಿ, ಹುಟ್ಟಿ ಬಿಡಿ ತಗೊಂಡು ಆಮೇಲೆ ಕೊಟ್ಟಿನಿ. ಈಗ ಎಮ್ಮ ಹೆಂಗ್ ಸಾಕ್ತಾ ಹಂಗೆ ತಾನೆ ಬೆಳೆಯುತ್ತದೆ. ಆ ಮಗು ಗೊತ್ತಿತ್ತು ಖಾಲಿ ಪೇಪರ್ ಅದು, ಅದಕ್ಕೆ ಏನು ಗೊತ್ತಿಲ್ಲ. ಹುಟ್ಟಿದ ಕೂಡಲೇ ಖಾಲಿ ಪೇಪರ್, ಏನು ಗೊತ್ತಿಲ್ಲ. ನಾವ್ ಯಾವ ಜನ, ನಾವೇನು ನಾನ್ ವೆಜ್ ಗೊತ್ತಿಲ್ಲ ಅದಕ್ಕೆ. ತಗೊಂಡೋಗಿ ಮಂಜುಳಾ ಮೇಡಮ್ ಕೊಟ್ಟಿದೀವಿ. ಈಗ ಅದೇನ್ ಮಾಡ್ತಾಳೆ ಅಯ್ಯಮ್ಮ ಈಗ ಪೂಜೆ ಮಾಡಿದ್ರೆ ಬ್ರಾಹ್ಮಣರಾದ್ರೆ ಪೂಜೆ ಮಾಡೋದ್ ಕಲಿಯುತ್ತೆ, ನಾನ್ ವೆಜ್ ತಿಂಬರಾದ್ರೆ ನಾನ್ ವೆಜ್ ತಿನ್ನೋ ಕಲಿಸುತ್ತೆ, ಅಪ್ಪ ಡ್ರಿಂಕ್ ಮಾಡಿದ್ರೆ ಡ್ರಿಂಕ್ ಮಾಡೋ ಕಲಿಯುತ್ತೆ, ಕಿತ್ತಾಡ ಕಲಿಯುತ್ತೆ, ಓದಿಸಿದ್ರೆ ಓಡುತ್ತೆ, ಭಿಕ್ಷೆ ಬಿಟ್ಟರೆ ಭಿಕ್ಷೆ ಬಿಡುತ್ತೆ. ಆ ಮಗುದೇನ್ ತಪ್ಪಿದೆ? ಕಲಿಸಿದ್ ಯಾರು? ಎಲ್ಲಿ ಹುಟ್ಟಿತು ಮ್ಯಾಟ್ರ್ ಅಲ್ಲ, ಯಾವ ಮನೆಗೆ ಹುಟ್ಟಿತು ಮ್ಯಾಟ್ರ್ ಅಲ್ಲ, ಅದ್ ಯಾವ ವಾತಾವರಣದಾಗ ಬೆಳೆಸ್ತೀರಿ ಅದ್ ಹಂಗ್ ಇಳುತ್ತೆ ಪಾಪ. ಏನ್ ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ. 70% ಮನೆಯ ಮೊದಲ ಪಾಠಶಾಲೆ. ನೀವು ಕಲೀರಿ, ಹೆಲ್ತ್ ಬಗ್ಗೆ ನೀವು ಕಲಿ ಫಸ್ಟ್. 70% ಜೀವನ ಶೈಲಿ, 30% ಹೊರಗಡೆ ಹೋಗಿ ಕಲಿಯೋದು. ನೀವೇನೋ ಸರಿಯಾಗಿ ಕಲಿಸಿಲ್ಲ ಅಂದ್ರೆ 70% ಹೊರಗಡೆ ಕಲಿಯುತ್ತೆ, 30% ಮನೆ ಕಲಿಯುತ್ತೆ. ಒಂದು ಸರಿ ಹೇಳೋದನ್ನ 100 ಸರಿ. ನನಗೆ ಅದಕ್ಕೆ ಹೇಳದ್ ನಿಮ್ಗೆ, ನನಗೆ ನಿನ್ನೆ ಬಂದು ನನ್ನ ಮಗ ಹೇಳ್ತಿದ್ದ, 92% ಮಾಡಿನೋ ನಿನಗೆ ಪಪ್ಪ ಅಂತ ನನಗೆ ಹೇಳ. ನಾನು ಕೇಳ್ಕೊಂಡಿಲ್ಲ, ಯಾಕೆ ಹೇಳಿ, ನಾನು ಬಿಸಿ ಆಗಿದ್ದೀನಿ. ಒಂದ್ಸರಿ ಹೇಳಿದ್ ನನಗೆ ಬಂದು,
ಯಾವಾಗ ಬೈತಾಳೆ ಪಾಪ, ಟ್ಯೂಷನ್ ಕಳಿಸ್ತಾಳೆ, ಎಲ್ಲ ಕಡೆ ಕಳಿಸ್ತಾಳೆ, ನನಗೆ ಸಾಕಾಗ್ಬಿಡುತ್ತೆ ಅಂತ ಮಮ್ಮಿ ಕಾಲಾಗಂತ ಬಂದ. ನಾನು ಹೇಳಿದೆ, ನನ್ನ ಮೇಲೆ ಪ್ರೀತಿ ಇದೆಯಾ? ಇದೆ. ಒಂದು 90% ಮಾಡು ಅಂತ. ಯಾಕಪ್ಪ ಅಂದ, ಇನ್ನು 10 ಅವ್ರಿಗೆ ಕೊಟ್ಟರು ಮೇಸ್ಟ್ರಿಗೆ ಇರ್ಲಿ, ನನಗೆ ಬೇಡ, ಮೇಸ್ಟ್ರಿಗೆ ಕೊಟ್ಬಿಡು, 10 ಇರ್ಲಿ, ಅವ್ರು ಇಟ್ಕೊಂಬ್ಲಿ, 90 ಮಾಡಿ ಸಾಕು. ನಮ್ದು ವಂಶಕ್ಕೆ 70 ಮಾಡಿದ್ ನಾನು, 65 ಮಾಡಿದ್ದೀನಿ, 90 ಮಾಡ, ಒಂದು 15 ಜಾಸ್ತಿ ಮಾಡು. ಸರಿ ಪಾಪ. ಮನೆ ಬಂದು ಅವ್ನು ಹೇಳಿದೆ, ಪಪ್ಪ ಕೇಳಿಸಿ ಹೇಳ್ತಾನ ಅಂತ. ನಾನು ಬಿಸಿ ಆಗಿದ್ದೀನಿ, 92 ಮಾಡೀನಿ. ನಾನು ತಿಂಗಳಿಗೆ 90 ರೂಪಾಯಿ ಕೊಡ್ತಾನೆ. ನನಗೆ ಏನು ಕೊಡ್ತೀನಿ? ತಿಂಗಳಿಗೆ 90 ರೂಪಾಯಿ ಕೊಡ್ತಾನೆ ಖರ್ಚಿಗೆ. ಒಂದು ತಿಂಗಳಿಗೆ ಎಷ್ಟು ಕೊಡ್ತೀನಿ ಖರ್ಚಿಗೆ? 90 ರೂಪಾಯಿ ಕೊಡೋದು ನಾನು. ಫಸ್ಟಿಗೆ 5 ರೂಪಾಯಿ ಕೊಡ್ತಿದ್ದೆ, ಈಗ 10 ರೂಪಾಯಿ ಜಾಸ್ತಿ ಜಾಸ್ತಿ ಮಾಡಿ 90 ರೂಪಾಯಿ ಮಾಡೀನಿ. ಅವ್ನು 92 ಅನ್ನಲ್ಲ, 2 ರೂಪಾಯಿ ಜಾಸ್ತಿ ಕೇಳಕ್ಕಾದ್ರೆ ನಾನು ಟೆನ್ಷನ್ ಆಗಿದೆ. ನಾನಿದ್ದೀನಿ, ನನಗೆ ಗೊತ್ತಿಲ್ಲ ನೋಡಿ ಹೆಂಗಿದೆ ನನ್ನ ಬುದ್ಧಿ, ಅದಕ್ಕೆ ಕೇಳೋದು ನಾನು, ಕೇಳಿಸ್ಕೊಳ್ಳಿ ಅಂತ. ಪಪ್ಪ ಕೇಳಿಸ್ಕೋ, 92 ಮಾಡೀನಿ, ಕೊಡ್ತೀನಿ ಬಿಡಲಿ. ನೀನು ಕೊಡ್ಬಾರ್ದು, ನಾನು ಮಾರ್ಕ್ಸ್ 92 ತೆಗ್ದೀನಿ. ಯಾವ್ದ್ರ ತೆಗ್ದಿ? ಫುಲ್ ಸಬ್ಜೆಕ್ಟ್ 92 ಮಾಡೀನಿ ನಾನು. ಫುಲ್ ಸಬ್ಜೆಕ್ಟ್ 92 ಮಾಡಿ, ಓ ಸರಿ ಸರಿ, ನಾನು ಹೇಳಿದ್ ನಿನಗೆ ಒಂದು ವಾರ ಅಂತ ಹೇಳಕತ್ತೆ ನಿನಗೆ, ನೀ ಕೇಳಿಸ್ಕೋಲಿ ಕರೆಕ್ಟಾಗಿ, ಅರ್ಥ ಮಾಡ್ಕೊಳ್ಳ, ಕೇಳಿಸ್ಕೊಂಡಿಲ್ಲ ಅದನ್ನ. ನೋಡಿ ಏನ್ ಹೇಳಿದ್ದಾಳೆ ಆಫರ್, ನೀನು ಒಂದು ಕಾರ್ ಕೊಡಿಸ್ ಹೇಳಿದ್ರೆ ಕಾರ್ ಕೊಡಿಸು ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಮತ್ತೆ ಒಂದು ಕಾರ್ ಕೊಡಿ 1000 ಕೊಟ್ಟು. ಏನ್ ಅರ್ಥ ಮಾಡ್ಕೊಳ್ಳಿ, ನಾವು ಕೆಲಸ ಕೇಳಿಸ್ಕೊಳ್ಳಲ್ಲ ಸತ್ಯನ. ಒಂದು ವಾರ ಹೇಳಿದೆ ನಾವು, ನಂದೇನು ನಂದ ಮನುಷ್ಯ ಇಟ್ಲಿದ್ರೆ ಅವನ್ ಬೇರೆ ಹೇಳಕತ್ತೇನೆ. ಅದಕ್ಕೆ ಮಕ್ಕಳಿಗೆ ಹೊಡೆಯೋದಿಲ್ಲ, ಅರ್ಥ ಮಾಡಿಸ್ಬೇಕು. ನಿಮ್ಮ ಪ್ರೀತಿ ಇದ್ರೆ ಪ್ರೀತಿಯಿಂದ ಹೇಳ್ಬೇಕು ಅವ್ರಿಗೆ ಅಂತ ನನಗೆ ಅನಿಸಿದ್ದು. ಇಲ್ಲಿ ಬಂದು ಕುತ್ಕೊಂಡಾಗ ನಿಮ್ಗೆ ಹೊಡೆಯಂಗಿಲ್ಲ, ಅರ್ಥ ಮಾಡಿಸ್ಬೇಕು. ದೇಹಕ್ಕೆ ಅರ್ಥ ಆಗುತ್ತೆ, ಅದಕ್ಕೆ ಮನಸ್ಸು ಅಂತ ಕರೀತಾರೆ. ಸರಿಯಾಗಿ ಅರ್ಥ ಆಗಿದೆ ನಿಮ್ಗೆ, ಇಲ್ಲ ಸರ್ ನಮಗ್ ಆಗಲ್ಲ ಸರ್, ಕಿಡ್ನಿ ಹೇಳ್ಬಿಟ್ಟು ಹೋಗ್ಬಿಟ್ಟ ಸರ್ ಅಂತಲ್ಲ, ಹೋಗ್ಬಿಟ್ಟಿದೆ ಅಂಬದಕ್ಕಿಂತ ಉಳಿಸ್ಕೊಂಡು ಬದುಕಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿಕೊಡಿ ಸರ್ ಅಂತ ಕೇಳಿ. ಸರ್ ಬಂದು ಕುತ್ಕೊಳ್ಳಿ ಸರ್, ನನಗೆ ಶೇಕ್ ಕೊಡ್ಮೇಲೆ ಸ್ವಲ್ಪ ಚೆನ್ನಾಗಿದೆ ಸರ್, ನನಗೆ ಸ್ವಲ್ಪ ಚೆನ್ನಾಗ ಸಾಕು, ನನಗೆ ಫುಲ್ ಚೆನ್ನಾಗಿ ಮಾಡ್ತೀನಿ. ಫಸ್ಟ್ ಸ್ವಲ್ಪ ಚೆನ್ನಾಗೈತೆ ನನಗೆ ಹೇಳು, ಸ್ಟಾರ್ಟ್ ಮಾಡು. ಫಸ್ಟ್ಗಿಂತ ಬೆಟ್ರ್ ಸರ್. ಮುಂಚೆ ಸರ್ ನನಗೆ ಅದೆಲ್ಲ ಹೋಗಿದ್ನಲ್ಲ ಸರ್, ಚೆನ್ನಾಗಿಲ್ಲ. ಇಲ್ಲಿ ಬಂದ್ಮೇಲೆ ಚೆನ್ನಾಗ್ ಆಗ್ತದೆ ಸರ್, ಖುಷಿ ಆಗುತ್ತೆ ಸರ್, ನಿದ್ದೆ ಬರುತ್ತೆ, ಮೋಷನ್ ಆಗ್ತಾ ಇದೆ, ಸ್ವಲ್ಪ ಖುಷಿ ಅನ್ಸುತ್ತೆ ಸರ್. ಯಾಕೆ ನನಗೆ ಟೀ ಕುಡಿಬೇಕು ಅನಿಸ್ತಾ ಇಲ್ಲ, ಗಲಾಟೆ ಮಾಡೋಕೆ ಅನಿಸ್ತಾ ಇಲ್ಲ, ಹ್ಯಾಪಿ ಅನಿಸ್ತಾ ಇದೆ ನನಗೆ. ಹೌದಾ, ಓಕೆ ಸೂಪರ್, ಮಿಕ್ಕಿದೆಲ್ಲ ಮಾಡ್ತೀನಿ ಬಿಡಿ. ನಾನು ಹೇಳ್ತೀನಿ ಏನ್ ಮಾಡ್ಬೇಕಂತ. ನೀವು ಬುಧವಾರ ಬಾ, ಬಳ್ಳಾರಿ ಬಾ, ಹೇಳಿಕೊಡ್ತಾರಲ್ಲ, ನೋಡ್ಕ ಏನ್ ಬೇಕಂತ. ಈಸಿ, ಲೇಜಿ ಮಾಡಬೇಡಿ. ನಾನು ಬರೀ ಸರ್ ಬಳ್ಳಾರಿ ನಾಳೆ ಸಂಡೆ ಬರೀ ಸರ್ ಕರೀತೀನಿ, ಆಗಲ್ಲ ಸರ್ ನನಗೆ. ದೂರ ಅಲ್ಲ, ಮನಸ್ಸು ಮಾಡಿದ್ರೆ ಇಲ್ಲಿಂದ ಅಮೆರಿಕ ಹೋಗ್ಬೋದು. ಮನಸ್ಸು ಮಾಡ್ಬೇಕಷ್ಟೇ, ಮನಸ್ಸು ಅಂತ ಕರಿತೀವಿ. ದೇಹ ಸಮಸ್ಯೆ ಇಲ್ಲ. 100 kg ಡ್ಯಾನ್ಸ್ ಮಾಡ್ತಾರೆ, ಯಾರು ನೋಡಿ? 100 kg ಡ್ಯಾನ್ಸ್ ಮಾಡ್ತಾರೆ, ಮಾಡಲ್ವಾ? 100 kg ವ್ಯಕ್ತಿ ಡ್ಯಾನ್ಸ್ ಮಾಡ್ತಾನೆ, 30 kg ವ್ಯಕ್ತಿ ಕಾಲ ಆಗಲ್ಲ ಸರ್ ಅಂತ. ಯಾಕೆ ಆಗಲ್ಲ ಹೇಳಿ? ಇಲ್ಲಿ ಮನಸ್ಸಿಲ್ಲ. ಮನಸ್ಸಿಲ್ಲದಕ್ಕಾಗಿ ಅನಿಸ್ತಾ ಇರೋದು ನನಗೆ. ಕಲಿಯುವಂತ ಛಲ 70 ವರ್ಷ KFC ಮಾಡಿದ. KFC ಕಂಡಿಡಿದಾಗ 70 ವರ್ಷ ಏಜ್ ಆಗಿತ್ತು. ನಿಮ್ಗೆ ಏಜ್ ಅವಶ್ಯಕತೆ ಇಲ್ಲ, ಅದು ಬೇಕಾಗಿಲ್ಲ ನಿಮ್ಗೆ. ಯಾವ ವಯಸ್ಸಲ್ಲಿ ಕೂಡ 70 ವರ್ಷದ ವಜ್ಜ ಮದುವೆ ಮಕ್ಕಳಾಗ್ಯಾವ, ಆಗಿಲ್ವಾ? ಹಿಂಗಂದ್ರೆ ಕೈ 70 ವರ್ಷ ಯಾರು 70 ವರ್ಷ ಮದುವೆ ಮಕ್ಕಳಾಗ್ಯಾವ, ಮತ್ತೆ ಅಜ್ಜ 70 ವರ್ಷ ಅಜ್ಜ ಇಂಪಾರ್ಟೆಂಟ್. 70 ವರ್ಷ ಅಜ್ಜ ಮದುವೆ ಮಕ್ಕಳಾಗ್ಯಾವ, ಹೆಂಗ್ ಸರ್ ಇದು? ನಂಗೆ ಕೇಳ್ಬೇಡಿ, ಆಗ್ಯಾವ. ಯಾರ್ಯಾರು ಗೊತ್ತು ನೋಡಿ, ಯಾಕೆ ಹೇಳಿ? ಮದುವೆ ಆಯ್ತು, ಮಕ್ಳು ಹುಟ್ಟಿದೆ, 5 ವರ್ಷ ಸತ್ತೋಗ್ಬಿಟ್ಟ. ಮಗ 5 ವರ್ಷ ಆದ, ಈ ಸತ್ತೋದ. ಮತ್ತೆ ಮಗು ಆಸ್ತಿ ಇತ್ತು, ಆಸ್ತಿ ವಾರಸದಾರ ಬೇಕಾಗಿತ್ತು. ರಾಜಶೇಖರ್ ಬೂದಿ ಗೊತ್ತು ಕತೆ. ರಾಜಶೇಖರ್ ಸರ್ ನಿಮ್ಮೂರ ಹತ್ರ ನಡೆದ್ರ ಅದು. ರಾಜಶೇಖರ್ ಬೂದಿ ಗೊತ್ತು, ಊರ್ ದೊಡ್ಡ ದೇವಸ್ಥಾನ, ಊರ ಅಷ್ಟೊಂದು ದೊಡ್ಡ ದೇವಸ್ಥಾನ. 70 ವರ್ಷಕ್ಕೆ ಮದುವೆ ಆಯ್ತು, ಮಗ ಆಯ್ತು. ವೆರಿ ಇಂಪಾರ್ಟೆಂಟ್, ಗೊತ್ತಿರ್ಲಿ ಸ್ಟೋರಿ. ಇದಕ್ಕೆ ಏಜ್ ಮ್ಯಾಟರ್ ಇಲ್ಲ, ಮನಸ್ಸು ಮಾತ್ರ. ಮನಸ್ಸು ನನ್ಗೆ ಎನರ್ಜಿ, ನನಗೆ ಚೆನ್ನಾಗದೀನಿ, ಚೆನ್ನಾಗ ಏನ್ ಬೇಕಾದ್ರೆ ಮಾಡ ಛಲ. ಇಲ್ಲಿ ಬಂದು ಕುತ್ಕೊಂಡ್ರೆ ನಿಮ್ಗೆ BP, ಶುಗರು, ಥೈರಾಯ್ಡ್, ಕಾಲ್ ನೋವು, ಕೈ ನೋವು, ಮೈ ನೋವು, ಇದು ಕಾಯಿಲೆ ಅಲ್ಲ. ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ. ಪ್ರೆಗ್ನೆನ್ಸಿ ಆದ ಕೂಡಲೇ ನಿಮ್ಗೆ ತೋರಿಸ್ತಾ ಕರ್ಕೊಂಡು ಹೋಗಿ, ಅದು ಕಾಯಿಲೆ ಅಲ್ಲ. ಪ್ರೆಗ್ನೆನ್ಸಿ ಅದು ಕಾಯಿಲೆನ? ಅದು ಕಾಯಿಲೆನ ಸರ್? ನನ್ನ ಮಗಳು ಪ್ರೆಗ್ನೆನ್ಸಿ ಆಗ್ಬಿಟ್ರೆ ಸರ್, ಕಾಯಿಲೆ ಅದಂಗಾರ ರೋಗನ? ಬರೀ ಹಾಸ್ಪಿಟ್ಲ್ಗೆ ಹಾಸ್ಪಿಟ್ಲ್ಗೆ ಯಾಕೆ? ಪ್ರೆಗ್ನೆನ್ಸಿ ಆದ್ರೆ ನಿಮ್ಮ ಅಮ್ಮ ಆಗಿಲ್ವಾ, ನಿಮ್ಮ ಅಜ್ಜಿ ಆಗಿದ್ದಿಲ್ವಾ? ಎಲ್ಲರೂ ಆಗಿರ್ತಾರೆ. ಅದೇನ್ ಮಾಡಿ ಗೊತ್ತಾ? ಈಗ ದುಡ್ಡು ಜಾಸ್ತಿ, ಮತ್ತೆ ನಿಮ್ಗೆ ಲವ್ ಜಾಸ್ತಿ, ಕೇರ್ ಜಾಸ್ತಿ ಆಗಿ ರಿಚ್ ಆಗಿ ಹುಚ್ಚಾಗಿದೆ. ರಿಚ್ ಆಗಿ ಹುಚ್ಚಾಗಿ ಹಂಗಾಗಿದೆ ಅಷ್ಟೇ. ಅದೇನ್ ಪ್ರಾಬ್ಲಮ್ ಅಲ್ಲ. ನಮ್ಮ ಹೊಲ್ದಕ್ಕೆ ಹೋಗ್ಬಿಟ್ಟು ನಾವು ಹುಟ್ಟಿವಿ, ಹೊಲೊಳಗೆ ಹುಟ್ಕೊಂಡ್ಬಿಟ್ರೆ ಜನ ತಿರಗಿಸಬೇಡ, ಚೆನ್ನಾಗಿದ್ದಾರೆ ಭೂಮಿ ಮೇಲೆ. ಟೆನ್ಷನ್ ತಗೋಬೇಡಿ ನೀವು ಅದ್ರ ಬಗ್ಗೆ ಎಲ್ಲ. ನೀವೇನು ಆಕ್ಟಿವ್, ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್, ಜೀವನ ಶೈಲಿಯನ್ನ ಎಷ್ಟೋ ಜನ ನೋಡಿದ್ರಿ. 75 8 ತಿಂಗಳು ಎಕ್ಸರ್ಸೈಸ್ ಮಾಡ್ತಾರೆ. ಯಾರು ನೋಡಿರಿ? ಹೆಣ್ಮಕ್ಳು ನೋಡಿರ? 8 ತಿಂಗಳು ಎಕ್ಸರ್ಸೈಸ್ ಮಾಡ್ತಾರೆ, ಜಿಮ್ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ.
ಅದನ್ನ ತಗೊಂಡೋಗಿ ನೀವು ಬೇರೆ ತರ ಯೂಸ್ ಮಾಡಿ, ಬೇರೆ ತರ ಮಾಡ್ಬಿಟ್ಟು ಆ ರೋಗ ತರ ಮಾಡ್ಬಿಟ್ರಿ. ರೋಗ ಅಲ್ಲ. ಮನಸ್ಸಿಗೆ ಗೊತ್ತಿರಬೇಕು ಇದೇನು ಅಂತ. ಮೆಡಿಷನ್ಗೂ ನ್ಯೂಟ್ರಿಷನ್ಗೂ ವ್ಯತ್ಯಾಸ ಗೊತ್ತಿರ್ಲಿ ಫಸ್ಟ್. ಮೆಡಿಷನ್ ಅಂದ್ರೆ ನ್ಯೂಟ್ರಿಷನ್ ಅಂದ್ರೆ ಏನು? ಇದನ್ನ ಕುಡಿಬೋದ ಸರ್? ಇದು ಸರ್ ನ್ಯೂಟ್ರಿಷನ್ ಸರ್, ಪೌಷ್ಟಿಕಾಹಾರ ಇದು. ಅದು ಮೆಡಿಷನ್ ಸರ್, ಅದಕ್ಕೆ ಓದಿರ್ಬೇಕು, ಇದಕ್ಕೆ ತಿಂದಿರ್ಬೇಕು, ಊಟ ತಿಂದಿರ್ಬೇಕು. ನೀವು ಟೇಸ್ಟ್ ಗೊತ್ತಿರ, ಇದು ಹೊಟ್ಟೆ ತುಂಬುತ್ತಾ? ಇದು ಊಟ ಹೊಟ್ಟೆ ತುಂಬಲ್ವಾ? ಮೆಡಿಷನ್. ಮೆಡಿಷನ್ ಕೊಡಕ್ಕೆ ಓದಿರ್ಬೇಕು, ನ್ಯೂಟ್ರಿಷನ್ ಕೊಡಕ್ಕೆ ತಿಂದಿರ್ಬೇಕು. ಆ ಫೀಲ್ ಆಗಿರ್ಬೇಕು. ನೀವೆಲ್ಲ ವೆಯ್ಟ್ ಲಾಸ್ ಆಗಿರ್ಬೇಕು, ವೆಯ್ಟ್ ಗೇನ್ ಆಗಿರ್ಬೇಕು, ಹೆಲ್ತ್ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು, ಫಿಟ್ ಆಗಿರ್ಬೇಕು, ಫೈನ್ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು. ಅವಾಗ ನಿಮ್ಗೆ ವರ್ಕ್ ಆಗುತ್ತೆ. ಕುಡಿದಲ್ಲಿ ಇಲ್ಲ ಸರ್, ನಾನು ಹಂಗೆ ಬಂದು ಹಂಗೆ 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 ಡಬಾಕ್ ಬಂದು ಸರ್, ಇದನ್ನ ಡಬಾಕ್ ಆಗಲಿದ್ನ. ಕುಡಿಬೇಕು ನೀವು ಫಸ್ಟ್, ಫೀಲ್ ಮಾಡ್ಬೇಕು ನೀವು. ಹಂಗೆ ಮಾಡಕ್ ಬರಲಿದ್ನ. ಓಕೆ, ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡಿರ್ಬೇಕು. ನಿಮ್ಗೆ ಅದ್ರ ಫೀಲ್ ಆಗಿರ್ಬೇಕು. ಯಾರು ಹೋಳಿಗೆ ತಿಂದಿರಿ? ಹೋಳಿಗೆ ಮಾಡಕ್ ಬರುತ್ತೆ ಹಿಂಗಂದ್ರೆ ಹೆಣ್ಮಕ್ಳು? ಹೋಳಿಗೆ ಹಿಂಗಂದ್ರೆ ಹೋಳಿಗೆ ಮಾಡಕ್ ಬರಲ್ಲ? ಬರುತ್ತೆ. ಮಿಕ್ತರ್ ಯಾಕೆ ಬರಲ್ಲ ಹೇಳು? ಕಲ್ತಿಲ್ಲ, ಯಾಕೆ ಬರಲ್ಲ? ಕಲ್ತ್ರೆ ಬರುತ್ತೆ, ಯಾಕೆ ಬರಲ್ಲ ಹೇಳಿ? ಅದೇ ಕಷ್ಟ ಬರಲ್ಲ, ಈಸಿ ಮಾಡಕ್ ಬರುತ್ತೆ. ನನಗೆ ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ಹೆಣ್ಮಕ್ಳು ಮಾಡಿದ್ರೆ ಬರಲ್ಲ, ಹೆಣ್ಮಕ್ಳು ಮಾಡಿ ಕಲ್ತಿಲ್ಲ, ನನಗೆ ಇಷ್ಟ ಇಲ್ಲ ಕಲಿಯಕ್ಕೆ. ಇಷ್ಟ, ಕಲೀರಿ. ಇಲ್ಲಿ ಕಲ್ತ್ರೆ ಬಾಡಿ ಬಗ್ಗೆ ನಿಮ್ಗೆ ಈಸಿ. ಕಷ್ಟ ಏನಿದೆ ಮಾಡಕ್ಕೆ? ಅದಕ್ಕೆ ಹೇಳಿದ್ದು, ನಿಮ್ಮ ಮನಸ್ಸು ನಿಮ್ ಕಂಟ್ರೋಲ್ಗೆ ಇರ್ಬೇಕಂದ್ರೆ ಕೇಳಿಸ್ಕೊಂಡಿರ್ಬೇಕು ಫಸ್ಟ್. ಕೇಳಿಸ್ಕೊಂಡು ಸರಿ ಮಾಡ್ಕೊಂಡು ಮನೆ ಗೊತ್ತಾ, ಹೆಣ್ಮಕ್ಳದು ತಪ್ಪಿಲ್ಲ, ಗಂಡ್ಮಕ್ಳು ತಪ್ಪಿಲ್ಲ. ಗಂಡ್ಮಕ್ಳು ತರ್ತಾರೆ, ಹೆಣ್ಮಕ್ಳು ಮಾಡ್ತಾರೆ, ಮಕ್ಳೆಲ್ಲ ತಿಂದಾಕ್ತಾರೆ. ತಿಂದಾಕವ್ರು ತಂದಾಕವ್ರಿಗಿಂತೂ ಮನೆ ಬೇಯಿಸಿ ಹಾಕ್ತಾರಲ್ಲ, ಅವ್ರು ಕಲಿಬೇಕಿದ್ನ. ಯಾರು ಕಲಿಬೇಕು? ಅದಕ್ಕೆ ತುಂಬಾ ಜನ ಕೇಳೋ ಗೊತ್ತಾ, ನಿಮ್ ಮನೆ ಯಜಮಾನ ಸಂಪಾದನೆ ಮಾಡಿದ್ರೆ ಆ ಸಂಪಾದನೆ ಮಾಡಿದ್ರೆ ಉಳ್ಕೋಬೇಕಂದ್ರೆ ನೀವ್ ಫಸ್ಟ್ ಕಲ್ತೀರಿ. ನೀವ್ ಕ್ಲಾಸಿಗೆ ಬಂದಿರಿ, ನೀವ್ ವೆಯ್ಟ್ ಲಾಸ್ ಆಗಿರಿ, ನೀವ್ ಫಿಟ್ ಆಗಿರಿ. ಜೀವನದಲ್ಲಿ ಒಳಗಿರ್ತಕ್ಕಂಥ ಆರ್ಗನ್ಸ್ ಬಾಡಿ ಚಂದ ಇರ್ಬೇಕಂದ್ರೆ ನೀವು ಸರಿಯಾದ ತೂಕ ಇರ್ಬೇಕು. ಸರಿಯಾದ ತೂಕ ಇದ್ರೆ ಒಳಗಡೆ ಎಲ್ಲಾ ಆರ್ಗನ್ ಸರಿಯಾಗಿರುತ್ತೆ. ಮನೆಯಾಗ ದುಡ್ಡಿಲ್ಲ, ನಿಮ್ಮನೆಗೆ ಬೆಡ್ ಇಲ್ಲ, ಏನ್ ಪರವಾಗಿಲ್ಲ, ದುಡ್ಡಿರ್ಬೇಕು. ಮನೆ ಸಮಾಧಾನವಾಗಿರ್ಬೇಕಂದ್ರೆ ಮನೆ ಬ್ಯಾಲೆನ್ಸ್ ಮಾಡಕ್ ಬಂದಿರ್ಬೇಕು. ಅದೇ ಸಂಪಾದನೆಯಲ್ಲಿ ಬ್ಯಾಲೆನ್ಸ್ ಮಾಡಕ್ ಬಂದಿರ್ಬೇಕು. ಬ್ಯಾಲೆನ್ಸ್ ಮಾಡಕ್ ಬರಲ್ಲ ಅಂದ್ರೆ ಮನೆ ಕಿತ್ತು ಹೋಗುತ್ತಲ್ಲ, ಕೆರಟೆ ಆಗುತ್ತೆ. ಹಂಗೆ ಇಲ್ಲಿ ಬಂದಾಗ ಕೂಡ ನೀವು ಬ್ಯಾಲೆನ್ಸ್ ಮಾಡಕ್ ಕತ್ತಿ ಹಿಡ್ದಪ್ಪ ಆಗ್ಬಿಡುತ್ತೆ. ಓಕೆ, ಕೈ ಹಿಡ್ದಪ್ಪ ಆಗ್ಬಿಟ್ಟಿರುತ್ತೆ, ಹೊಟ್ಟೆ ಹಿಡ್ದಪ್ಪ ಆಗ್ಬಿಟ್ಟಿರುತ್ತೆ. ಅದೇ ಸೀರೆನೇ ಆಗಲ್ಲ ನಿಮ್ಗೆ, ಸರಿ ಪ್ಯಾಂಟೇ ಆಗಲ್ಲ ಗಂಡ್ಮಕ್ಳಿಗೆ, ಬಿಡಲ್ಲ. ಯಾಕೆ ಹಿಂಗಾದಂತ ಯೋಚನೆ ಮಾಡಕ್ಕೆ ಹೋಗಲ್ಲ. ಯಾಕೆ ಹೇಳಿ? ನಮ್ಗೆ ಅದು ಗೈಡೆನ್ಸ್ ಇಲ್ಲ, ನೋ ಐಡಿಯಾ. ಇದರಿಂದ ಪ್ರಾಬ್ಲಮ್ ಆಗ್ತಿದೆ. ರೈಟ್? ಅದಕ್ಕೆ ಹ್ಯಾಪಿ ಹಾರ್ಮೋನ್ಸ್ ಇರ್ಬೇಕಂದ್ರೆ ಹ್ಯಾಪಿ, ಖುಷಿ ಯಾರಿದಾರೋ, ಯಾರು ಸಂತೋಷವಾಗಿದಾರೋ ಅವ್ರ ಜೊತೆ ಜಾಸ್ತಿ. ದಿನ ಈ ಕ್ಲಾಸಿಗೆ ಬರ್ತೀರಿ, ದಿನ ಕೇಳಿಸ್ಕೊಳ್ತೇರಿ. ಇಲ್ಲಿ ಬಂದು ನಾವೇನ್ ಮೈ ಕೈ ಮುಟ್ಟಲ್ಲ. ಅಫ್ರೆಶ್ ಕುಡಿತಾ ಇರಿ, ನಾನ ಕುಡಿತಾ ಇದೀನಿ, ನೀವು ಕುಡಿತಾ ಇರಿ. 9 ಗಂಟೆ ಒಳಗೆ ಶೇಕ್ ಕುಡೀರಿ. ಹೊಟ್ಟೆ ಶಿವದಾಗ ಊಟ ಮಾಡಿ, ಬೇಕಾಬಿಟ್ಟು ತಿನ್ಬೇಡಿ. ಸಿಕ್ಬಿಡ್ತಾರೆ, ಬಿಡ್ಬಾರ್ದು. ಇವತ್ತು ನಾಳೆ ಸಿಗುತ್ತಿಲ್ಲ ಅಂತ, ನಾಳೆ ಕೂಡ ಇರುತ್ತೆ. ಕರೆಕ್ಟಾ? ಎಷ್ಟೋ ಜನಕ್ಕೆ ಥೈರಾಯ್ಡ್ ಆಗ್ಬಿಡುತ್ತೆ ಗೊತ್ತಾ? ಥೈರಾಯ್ಡ್ ಆದಾಗ ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ, ಪೈಲ್ಸ್ ಆಗುತ್ತೆ, PCOD ಆಗುತ್ತೆ. ಚೆಕ್ ಮಾಡಿರ ನೀವು ತುಂಬಾ ಜನ? ಯಾರು ನೋಡಿದಿರಿ ಥೈರಾಯ್ಡ್ ಆದ್ಮೇಲೆ? ಇಲ್ಲಿ ಒಳಗಡೆ ವರ್ಕ್ ಆಗಲ್ಲ ತಿಂದ್ರ ಫುಡ್. ಕೆಲಸ ದಪ್ಪ, ಕೆಲಸ ಸಣ್ಣ ಆಗ್ಬಿಡ್ತಾರೆ ನೋಡಿ. ಮೋಷನ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೆಂಗ್ ಟೆನ್ಷನ್ ಜಾಸ್ತಿ, ಕೋಪ, ನಿದ್ದೆ ಬರಲ್ಲ. ಯಾಕೆ ಹೇಳಿ? ಇದೆಲ್ಲ ಗಾಡಿ ಇಲ್ಲೇ, ಮೇನ್ ಗಾಡಿ ಇಲ್ಲೇ ತಗಲಾಕಿಬಿಟ್ಟಿದೆ, ಮೇನ್ ಗಾಡಿ. ಅದಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಗ್ಬಿಡುತ್ತೆ. ಅದಕ್ಕೆ ಮನಸ್ಸುಗಳನ್ನು ನಿಮಗೆ ಅರ್ಥ ಮಾಡಿ ಗಟ್ಟಿಯಾಗಿರ್ಬೇಕಂದ್ರೆ ಕೇಳಿಸ್ಕೊಂಡಿರ್ಬೇಕು. ಕೇಳಿಸ್ಕೊಂಡ್ ಪರ್ಸನ್ ಮಾತ್ರ ಚೇಂಜ್ ಆಗ್ತಾನೆ. ಕೆಲವು ಜನ ನಾವು ನಂಬ್ತೀವಿ, ಕೆಲವು ನಂಬಲ್ಲ. ಯಾಕೆ ಹೇಳಿ? ಡಿಫ್ರೆನ್ಸ್ ಹೆಂಗ್ ಗೊತ್ತಾ? ಆ ಪರ್ಸನ್ ನಮಗೆ ಗೊತ್ತಾಗಿರ್ತೀರಿ ಏನಂತೇಳಿ. ಇಲ್ಲಿ ಬಂದ್ಮೇಲೆ ನಿಮಗೆ ತುಂಬಾ ಜನ ಕೇಳಿಸ್ಕೊಂಡಿರ್ತೀರಿ, ಕೇಳಿಸ್ಕೊಂಡು ಅಳವಡಿಸ್ಕೊಂಡಿರ್ತೀರಿ. ನಿಜವಾಗ್ಲೂ ನಿಮ್ಮ ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ನೋಟ ಇದೆಯಾ ಸರಿಯಾಗಿ ನೋಡಿ. ಅದಕ್ಕೆ ಮಾರ್ಕ್ಯೂಸ್ ಹೇಳಿದ್ದು, ನೋಡಿ ಫಸ್ಟ್ ನೋಡಿ. ನಿಮಗೆ ಫೇಸ್ ಅಲ್ಲಿ ಏನಾದ್ರು ಕಲೆ ಆಗಿದ್ರೆ ತಿಕ್ತಿ ಗೊತ್ತಾ, ಕಸ ಅಂತ. ಒಳಗಡೆ ಕಲೆ ಆಗಿದ್ರೆ ಏನಾಗಿ ತಿಕ್ತಿವಿ? ನಾರಾಗಿ ತಿಕ್ಬೇಕು. ನಿಮ್ ಮನೆಗೆ ಅಡಿಗೆ ಮಾಡ್ತಿರಲ್ಲ, ಪಾತ್ರೆ ಒಳಗೆ ಫುಲ್ ಗಲೀಜ್ ಆಗ್ಬಿಟ್ಟಿದೆ, ಏನಾಗಿ ತಿಕ್ತಿರಿ? ನಾರಾಗಿ ತಿಕ್ತಿರಿ. ಕರೆಕ್ಟಾ? ಅದೇ ಫುಡ್ ಹೊಟ್ಟೆ ಒಳಗೆ ಹೋಗಿದೆ, 2 ದಿನ ಹೊರಗಡೆ ಬಂದಿಲ್ಲ, ಏನಾಗಿ ತಿಕ್ತಿರಿ? ಏನಾಗಿ ತಿಕ್ಬೋದು ಸರ್? ಇದು ನಂಗೆ ಗೊತ್ತಾ, ಒಂದು ಅಪ್ಪ ತಿಕ್ಕಿಲ್ಲ, ಅಮ್ಮ ತಿಕ್ಕಿಲ್ಲ, ತಾತ ತಿಕ್ಕಿಲ್ಲ, ಯಾರು ತಿಕ್ಕಿಲ್ಲ, ನಿಮ್ ತಿಕ್ಕಿಲ್ಲ ನಾವು ಅಲ್ಲ. ಅವ್ರು ಹೇಳ್ಕೊಟ್ಟಿಲ್ಲ. ಪಾತ್ರೆ ತಿಕ್ತೀರಿ ಗೊತ್ತವ್ರೆ, ಹೇಳ್ಕೊಟ್ಟಿದ್ದಾರೆ. ಸ್ನಾನ ಮಾಡ್ತಾರೆ, ಹೇಳ್ಕೊಟ್ಟಿದ್ದಾರೆ, ಎಲ್ಲದಕ್ಕೆ ಹೇಳ್ಕೊಟ್ಟಿದ್ದಾರೆ. ಇದು ಹೇಳ್ಕೊಟ್ಟಿಲ್ಲ ಸರ್ ಒಳಗೆ ತಿಕ್ಕೋದು. ಅದಕ್ಕೆ ಮಾರ್ಕೀಸ್ ಹೇಳಿದ್ದಾರೆ, ತಿಕ್ಕೋದು ಬೇಡ, ಒಳಗೆ ಹಾಕಿ ಅಂತ.
ತಿಕ್ಕಕ್ ಹೋಗ್ಬೇಡ, ಆಗಲ್ಲ ಅಂತ ಹೇಳಿ ಗೊತ್ತಾಗ್ಬಿಟ್ಟು ಈ ಶೇಕ್ ಒಳಗೆ ಹಾಕು ಸರಿ ಹೋಗುತ್ತೆ ಅಂತ. ಒಳಗೆ ಹಾಕಿದ ಕೂಡಲೇ ಬಾಡಿ ಒಳಗೆ ಏನು ಸರಿ ಮಾಡೋಕೆ ಸರಿ ಮಾಡುತ್ತೆ, ಏನು ಇರ್ಬೇಕು ಅದಿರುತ್ತೆ, ಏನು ಹೋಗ್ಬೇಕು ಅದು ಹೋಗುತ್ತೆ. ಗೊತ್ತಾಗ್ತದೆ? ಅದಕ್ಕೆ ಕೇಳಿ. ತುಂಬಾ ಜನ ಬಂದು ಕುತ್ಕೊಂಡಾಗ ನಿಮ್ಗೆ ಅರ್ಥ ಆಗ್ತಿರ್ತಾರೆ, ನಿಮ್ಮ ಮನೆಗೆ ಗಂಡ ಚೆನ್ನಾಗ್ತಾನೆ, ಹೆಂಡತಿ ಚೆನ್ನಾಗ್ ಆಗ್ತಿರ್ತಾರೆ, ಮಕ್ಕಳು ಚೆನ್ನಾಗ್ ಆಗ್ತಿರ್ತಾರೆ, ಆಗ್ತಿರುವಾಗ ಇನ್ನು ಯಾರೋ ಬರ್ತಾರೆ, ಬಂದ್ಬಿಟ್ಟು ಹೇಳ್ಬಿಡ್ತಾರೆ ಅಪ್ಪ ಇದು ಹಿಂಗ ಆಗ್ಬಿಡುತ್ತೆ ಅಂತ. ಭಯ ಬೀಳ್ಬೇಡಿ, ನೀವು ಕೇಳಿಸ್ಕೊಂಡಿದ್ರಿ, ನೀವು ನೋಡಿದಿರಿ, ಅವ್ರಿಗೆ ಗೊತ್ತಿಲ್ಲ ಅದು. ಅದ್ರ ಬಗ್ಗೆ ಮಾತಾಡ್ಬೇಡಿ, ಅವ್ರ ದೇವರಿದ್ದ ನಿಮ್ಗೆ. ಎಸ್ ರೈಟ್. ಹಂಗೇರಿ ಯಾರ್ಯಾರಿಗೆ ಬಂದ್ಮೇಲೆ ಎಲ್ಲದನ್ನ ಈಗ ಹೊಸ ಬಂದಿರ್ತೀವ, ಬಂದಾಗ ತುಂಬಾ ಜನ ಗೊತ್ತಾ ಹೆಂಗ್ ಮಾಡ್ತಾರೆ ಯೋಚನೆ ಮಾಡಿ, ಬರೀ ಕೆಟ್ಟದ ಹುಡುಕ್ತಿರ್ತೀವಿ ನೋಡಿ ಕುತ್ಕೊಂಡು. ಇವ್ರು ಹಿಂಗ್ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು, ಇದು ಬೇರೆ ರಾಂಗ್. ಯಾಕೆ ಹೇಳಿ, ನಿಮ್ಗೆ ನಾಲೆಡ್ಜ್ ಇಲ್ಲದ ಕೈ ಮಾತಾಡ್ತಿರೋದು, ಕಲ್ತಿಲ್ಲ ಹೊರಗಡೆ. ನಾಲೆಡ್ಜ್ ಇರೋ ಪರ್ಸನ್ ಯಾರು ಸ್ವಲ್ಪ ಅರ್ಥ ಆಗಿದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ ಗೊತ್ತಾ, ಯಾರು ಮಾತಾಡಕ್ ಹೋಗಲಿದ್ನ. ಯಾರ್ಯಾರು ಯಾವಾಗ ಬದಕ್ ಬೇರೆ ಮನೆ ಗೊತ್ತಾ, ಊರ್ ಬಗ್ಗೆ ಆ ಕಡೆ ಈ ಕಡೆ ಮಾತಾಡ್ಬಿಟ್ಟಿದ್ ಗೊತ್ತಾ ಕೆಲವು ಜನ, ಹಂಗೆ ಮಾಡ್ತಿರ್ತೀವಿ ನೋಡಿ. ಅದನ್ನ ಸರಿ ಮಾಡಕ್ಕೆ ಹೋಗಲ್ಲ ನಿಮ್ ತಲೆ, ಬರೀ ಅದನ್ನೇ ಕೂಡ್ತಾ ಇರ್ತೀವಿ. ಬರೇ ರಾಂಗೆ. ಯಾಕೆ ಹೇಳಿ, ನಿಮ್ ಲೈಫ್ ಅಲ್ಲಿ ಬರೀ ರಾಂಗ್ ಪರ್ಸನ್ ಸಿಕ್ಕಿರ್ತಾರೆ. ಚೆಕ್ ಮಾಡಿಬೇಕು. ಅವ್ರ ನಿಮ್ ಫ್ರೆಂಡ್ಶಿಪ್ ಹಂಗೆ ಇರುತ್ತೆ ನೋಡಿ, ಮನೆ ಅಪ್ಪ ಹಂಗೆ, ಅಣ್ಣ ಹಂಗೆ, ತಮ್ಮ ಹಂಗೆ, ಎಲ್ಲ ಬರೀ ರಾಂಗೆ. ಮತ್ತೆ ನೀನ್ ಒಳ್ಳೇದ್ ಹೆಂಗ್ ಹುಡುಕ್ತಿ? ಚಾನ್ಸೇ ಇಲ್ಲ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಒಳ್ಳೇದನ್ನ ಕಲಿಸ್ತಾರೆ, ಕಲೀರಿ. 100% ಈ ಪ್ಲೇಸ್ ಅಲ್ಲಿ ಸುಳ್ಳು ಹೇಳ್ಬೇಡಿ, ಮೋಸ ಮಾಡಬೇಡಿ, ಕೆಟ್ಟ ಕೆಲಸ ಮಾಡಬೇಡಿ. ಈ 3 ಮಾಡಿ ದೇವ್ರಿಗೆ ಕೈ ಮುಗಿಬೇಡಿ, ದೇವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಫಸ್ಟ್ ಬಂದು ಕುತ್ಕೊಂಡಿರ್ತೀರಿ, ಚೆನ್ನಾಗಿ ಆಗುತ್ತಂದ್ರೆ ಎಷ್ಟು ಚೆನ್ನಾಗಿ ಫಸ್ಟ್ ಬಂದು ಹೇಳ್ತೀನಿ ಸರ್ ಏನ್ ಬಂದೆ ಶೇಕ್ ಎಷ್ಟು ದಿನ ಆಯ್ತು, ಎಷ್ಟು ದಿನ ಆಯ್ತು ನಾ ಕೇಳ್ತೀನಿ. ಸರ್ 2 ದಿನ ಆಯ್ತು, ಏನ್ ಚೆನ್ನಾಗಿ ಅನ್ಸುತ್ತೆ ಅಷ್ಟು ಹೇಳಿ. ಫಸ್ಟ್ ಒಳ್ಳೇದನ್ನ ಕಲೀರಿ. ನಿಮ್ ಮನೆಗ ಎಲ್ಲಾ ಕೊಟ್ಬಿಟ್ಟ, ನಿಮ್ ಮನೆಗೆ ಬಂದು ನಾನು ಹುಡುಗಿ ಮದುವೆ ಆದೆ, ಎಲ್ಲಾ ಕೊಟ್ಬಿಟ್ರ ನನಗೆ, ಒಂದ್ ಚೇರ್ ಕೊಟ್ಲ ಕುತ್ಕೊಳಕ್ಕೆ. ಅದ್ನ ಹೇಳೋದು, ಎಲ್ಲ ಕೊಟ್ರ ಸರ್ ಚೇರ್ ಎಲ್ಲ ಕುತ್ಕೊಳಕ್ಕೆ. ಅದ್ ಬಿಡಿ, ಅಷ್ಟು ಕೊಟ್ರ ಫಸ್ಟ್ ಯೋಚನೆ ಮಾಡಿ, ಏನ್ ಕೊಟ್ರ ನಿಮ್ಗೆ? ಎಲ್ಲ ಕೊಟ್ಟಿರ್ತಾನೆ. ಆ ಚೇರ್ ಮರ್ತೋಗ್ಯಾನ ಮಾವ ಗೊತ್ತಿಲ್ಲ, ಕೊಟ್ಟಿಲ್ಲ, ಬಿಟ್ಬಿಡ ಒಂದು ಹೋಗ್ಲಿ. ಇಲ್ಲೆಲ್ಲಾ ಕೊಟ್ಟಿರ್ತಾರೆ ನಿಮ್ಗೆ, ಕಿಡ್ನಿ ಸರ್ವ್ ಐತೆ, ಹಾರ್ಟ್ ಸರ್ವ್ ಐತೆ, ನಿದ್ದೆ ಬರ್ತದೆ, ಕಕ್ಕ ಎಲ್ಲ ಬರುತ್ತೆ, ಒಂದ್ ಸ್ವಲ್ಪ ಸಹ ಸಿಟ್ಟು ಬರುತ್ತೆ. ಓ ಹಂಗ ಹೇಳು ಮತ್ತೆ. ಅದೊಂದ್ ಸ್ವಲ್ಪ ಫಸ್ಟ್ ಒಳ್ಳೇದು ಹೇಳು, ಕೆಟ್ಟದ ಆಮೇಲೆ ಕೇಳ್ತ ನಾನು. ಫಸ್ಟ್ ಕೆಟ್ಟದ ಹೇಳ್ಬೇಡ, ನಂಗೆ ಇಷ್ಟ ಆಗಲ್ಲ, ಫಸ್ಟ್ ಒಳ್ಳೇದು ಹೇಳು. ಈಗ ನೋಡಿ ಹೆಂಗ್ ಹೇಳ್ತಾರೆ, ಸುಜಾತ ಕೇಳ್ತ ಒಳ್ಳೇದು ಹೆಂಗ್ ಹೇಳ್ತಾರೆ. ಏನ್ ಸುಜಾತ, ಶೇಕ್ ಕುಡ್ದು ಎಷ್ಟು ಆಯ್ತು, ಏನೇನ್ ಚೆನ್ನಾಗಾಯ್ತು ಫಸ್ಟ್ ಹೇಳಿ. ಶೇಕ್ ಕುಡ್ದು ಎಷ್ಟು ದಿನ ಆಯ್ತು, ಎನರ್ಜಿ ಹೆಂಗಿರ್ಬೇಕು ಅಂತ ಕೇಳಿದ್ರ ಹಂಗ ಮಜಾ ಬರ್ಬೇಕು, ಹಂಗೆ ಹೇಳ್ಬೇಕು. ಹಂಗೆ ಹೇಳ್ಬೇಡ, ಸ್ಟ್ರಾಂಗ್ ಹೇಳ್ಬೇಕು. ಓಕೆ ಹೇಳು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಶೇಕ್ ತಗೊಂಡು 4 ಮಂತ್ಸ್ ಆಯಿತು ಸರ್. ಸೊ ತಗೊಂಡ್ಮೇಲೆ ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್, ಸಾರಿ ಸರ್, ನನಗೆ ಮುಟ್ಟಿನ ಸಮಸ್ಯೆದಲ್ಲಿ ಸ್ಟಮಕ್ ಪೇನ್ ಬರ್ತಿತ್ತು ಸರ್, ಅದೂ ನಾರ್ಮಲ್ ಆಗಿದೆ. ಆ್ಯಂಡ್ ಮೈಂಡ್ ಸೆಟ್ಟೂ ಚೆನ್ನಾಗಾಗಿದೆ. ಸೊ ಮೈಂಡ್ ಸೆಟ್ ಯಾವ ಥರ ಅಂತಂದರೆ ಸರ್, ಮನೇಲಿ ಏನಾದರೂ ಬೈದ್ರೂ ಅದು ಏನಕ್ಕೆ ಬೈತಾರಂತ ಪ್ರಜ್ಞೆ ಇಲ್ದಲೆ ಅಳ್ತಿದ್ದೆ. ಬಟ್ ಈಗ ಅದು ಏನಕ್ಕೆ ಬೈತಾರಂತಂದೇಳಿ ರೀಸನ್ನು ನನ್ನೊಳಗೆ ತಪ್ಪಿದೆ ಅಂತಂದು ಹೇಳ್ಬಿಟ್ಟು ನಾನು ಸರಿ ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ ಸರ್. ಅದೊಂದು ಮೈಂಡ್ ಸೆಟ್ಟಲ್ಲಿ ಚೆನ್ನಾಗಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಇದು ಸರ್, ಅಂದರೆ ನನಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು ಸರ್. ಸ್ಕಿನ್ ಪ್ರಾಬ್ಲಮ್ ಸಲುವಾಗಿ ಬಂದಿದ್ದೆ. ನಾನು ಸ್ಕಿನ್ ಬೂಸ್ಟರ್ ಈ ಥರ ಸಪ್ಲಿಮೆಂಟ್ ಆ್ಯಡ್ ಮಾಡ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ಅದು ಒಳಗೆ ಹಾಕ್ಕೊಂಡ ತಕ್ಷಣ ಹೊರಗಡೆ ಎಲ್ಲ ಇದು ಪಿಂಪಲ್ಸ್ ಆ ಥರ ಆಯಿತು ಸರ್. ನಮ್ಮ ಮಮ್ಮಿ ಇದ್ಕೊಂಡು ಅಂದರು, ಇದು ಹಾಕ್ಕೊಂಡಿದೆಯಲ್ಲ ಇದೆಲ್ಲ ಗುಳ್ಳಾಗಿದೆ, ಇದೇನು ವರ್ಕ್ ಮಾಡಲ್ಲ ಅಂತ ಹೇಳಿದರು. ಬಟ್ ನನಗೆ ಗೊತ್ತು, ಈ ಒಳಗಡೆ ಹೊರಗಡೆ ಹಾಕೋಕಂತಂದರೆ ಇವಾಗ ಏನಾದರೂ ತಿಂದರೆ ಹೊರಗಡೆ ಹಾಕ್ಬೇಕಂದ್ರೆ ಅದು ವರ್ಕ್ ಮಾಡ್ಬೇಕಲ್ಲ ಸರ್. ಅದಕ್ಕೆ ಇರ್ಲಿ ಬಿಡಮ್ಮ, ಇದು ಏನೋ ಒಂದು ಆಗ್ತದೆ ಬಿಡು, ಒಳ್ಳೇದು ಆಗ್ತದೆ ಅಂತಂದೇಳಿ ಅಂತಿದ್ದೆ ಸರ್. ಅಂದರೆ ಅದು ಮೈಂಡ್ ಸೆಟ್ ಚೆನ್ನಾಗಾಗಿದೆ ಸರ್. ಸ್ಕಿನ್ ಇನ್ನೂ ಏನ್ ಪ್ರಾಬ್ಲಮ್ ಆಗಿತ್ತು ನಿಮ್ಗೆ? ಇದು ಬಂಗು ಸರ್, ಬ್ಲ್ಯಾಕ್ ಎಲ್ಲ ಆಗಿತ್ತು ಸರ್ ಮುಖದ ಮೇಲೆ. ಆದ್ರೆ ಏನಾಗುತ್ತೆ? ಅದು ಸರ್ ನಾವು ಏನೇ ಚೆನ್ನಾಗಿ ರೆಡಿ ಆದರೂ ಕೂಡ ಅದರೊಂದು ಇದು ಇರುತ್ತೆ ಸರ್, ಇದು ಫೇಸಲ್ಲಿ